ओम शांति, ओम शांति, ओम शांति, ओम। दिलाराम बाबा मेरा बाबा, बड़ा जादूगर मेरा बाबा। दिलाराम बाबा मेरा बाबा, बड़ा जादूगर मेरा बाबा। हमको बनाते कांटों से फूल, हमको बनाते कांटों से फूल, चमकाते भाग्य मेरा बाबा। बड़ा जादूगर मेरा बाबा, बड़ा जादूगर मेरा बाबा। दिलाराम बाबा मेरा बाबा, बड़ा जादूगर मेरा बाबा, बड़ा जादूगर मेरा बाबा। ज्ञान के बल से हर एक पल को जीना सिखाते हैं बाबा। ओ ज्ञान के बल से हर एक पल को जीना सिखाते हैं बाबा। अपने ही संग से स्नेह उमंग से फरिश्ता बनाते हैं बाबा। मन बना कुंदन चिंतन चंदन, मन बना कुंदन चिंतन चंदन, खुद सा बनाए मेरा बाबा। बड़ा जादूगर मेरा बाबा, बड़ा जादूगर मेरा बाबा। याद वो आए मन मुस्काए, मीठी मुरली सुनकर। ओ याद वो आए मन मुस्काए, मीठी मुरली सुनकर। पाए वरदान उनका प्यार पाकर, दिल चाहत में ऐसी उल्फत में, दिल चाहत में ऐसी उल्फत में, बाह बाह गाए दिल बाबा। बड़ा जादूगर मेरा बाबा, बड़ा जादूगर मेरा बाबा। दिलाराम बाबा मेरा बाबा,
बड़ा जादूगर मेरा बाबा। दिलाराम बाबा मेरा बाबा, बड़ा जादूगर मेरा बाबा। हमको बनाते कांटों से फूल, चमकाते भाग्य मेरा बाबा। बड़ा जादूगर मेरा बाबा, बड़ा जादूगर मेरा बाबा, बड़ा जादूगर मेरा बाबा, बड़ा जादूगर मेरा बाबा, बड़ा जादूगर मेरा बाबा। ಓಂ ಶಾಂತಿ. ಇವತ್ತು ಭಾನುವಾರ 4/5/2025. ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 20/2/2005. दिल से मेरा बाबा कहो और सर्व अविनाशी खजानों के मालिक बन ಬೇಫಿಕರ್ ಬಾದಶಾಹ ಬನೋ. ಬಾಬಾ ಹೇಳ್ತಿದ್ದಾರೆ ಮಹಾವಾಕ್ಯದ ಶಿರೋನಾಮೆ ಸಾರಾಂಶದಲ್ಲಿ ಒಂದೇ ವಾಕ್ಯದಲ್ಲಿ ಹೃದಯ ತುಂಬಿ ಮೇರಾ ಬಾಬಾ ಎಂದು ಹೇಳಿ ಮತ್ತು ಸರ್ವ ಅವಿನಾಶಿ ಖಜಾನೆಗಳ ಮಾಲೀಕ ಆಗಿ ನಿಶ್ಚಿಂತ ಚಕ್ರವರ್ತಿ ಆಗಿರಿ. ಹೃದಯ ತುಂಬಿ ಮೇರಾ ಬಾಬಾ ಹೇಳಿ ಸರ್ವ ಅವಿನಾಶಿ ಖಜಾನೆಗಳ ಮಾಲೀಕ ಆಗಿ ನಿಶ್ಚಿಂತ ಚಕ್ರವರ್ತಿ ಆಗಿರಿ. आज बाप दादा भाग्य विदाता बाप दादा अपने सर्व बच्चों के मस्तक बीच भाग्य की रेखाएं देख रहे हैं. ಇವತ್ತು ಭಾಗ್ಯ ವಿದಾತ ಬಾಪ್ ದಾದಾ ಸರ್ವ ಮಕ್ಕಳ ಮಸ್ತಕದ ನಡುವೆ ಭಾಗ್ಯದ ರೇಖೆಯನ್ನ ನೋಡ್ತಾ ಇದ್ದಾರೆ. ಈಗ ಬಾಬಾ ಒಂದೊಂದು ಮಾತು ಹೇಳ್ತಾ ಇದ್ದಂತೆ ಅದೇ ಸ್ವರೂಪದಲ್ಲಿ ಸ್ಥಿತ ಆಗಿ ಕೇಳಬೇಕು. ಈ ಮಸ್ತಕದಲ್ಲಿ ಏನು ಅನುಭವ ಮಾಡ್ತಿದ್ದೀರಿ? ಭಾಗ್ಯದ ರೇಖೆ. हर एक बच्चे के मस्तक में चमकता हुआ दिव्य सितारे की रेखा दिखाई दे रही है. ನನ್ನ ಮಸ್ತಕದಲ್ಲಿ ದಿವ್ಯ ನಕ್ಷತ್ರದ ರೇಖೆ ಕಾಣ್ತಾ ಇದೆ. ಯಾರು ನೋಡ್ತಿದ್ದಾರೆ? ಭಾಗ್ಯ ವಿಧಾತ ಬಾಪ್ ದಾದಾ ತನ್ನ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ರೇಖೆ ದಿವ್ಯ ನಕ್ಷತ್ರವನ್ನ ನೋಡ್ತಾ ಇದ್ದಾರೆ. ಮಸ್ತಕ ಆಯ್ತಾ? ಮಸ್ತಕದಲ್ಲಿ ಏನಿದೆ ಅಂತ ಅನುಭವ ಮಾಡೋಣ. ಎರಡನೇದು ಹರೇಕಕ್ಕೆ ನಯನೊಮ್ಮೆ. ಮಸ್ತಕದಲ್ಲಿ ಭಾಗ್ಯದ ರೇಖೆ ದಿವ್ಯ ನಕ್ಷತ್ರ ಹೊಳೆಯುವುದನ್ನ ನೋಡ್ತಿದ್ದಾರೆ ಬಾಬಾ. ಕಣ್ಣುಗಳಲ್ಲಿ ಸ್ನೇಹ और ಶಕ್ತಿ की ರೇಖಾ ದೇಖ್ ರಹೆ ಹೈ. ಮಕ್ಕಳ ಕಣ್ಣುಗಳಲ್ಲಿ ಸ್ನೇಹ ಮತ್ತು ಶಕ್ತಿಯ ರೇಖೆ ಕಾಣ್ತಾ ಇದೆ. ನೆಕ್ಸ್ಟ್ ಮುಖುಮಿ ಶ್ರೇಷ್ಠ ಮಧುರ ವಾಣಿ ಕಿ ರೇಖಾ ದೇಖ್ ರಹೆ ಹೈ. ಶ್ರೇಷ್ಠ ಮಧುರ ವಾಣಿಯ ರೇಖೆಯನ್ನ ಮುಖದಲ್ಲಿ ನೋಡ್ತಾ ಇದ್ದಾರೆ ಬಾಬಾ. ಮುಖದಲ್ಲಿ ಶ್ರೇಷ್ಠ ಮಧುರ ವಾಣಿಯ ರೇಖೆ. ಹೋಠೋಂ ಪರ್ ತುಟಿಗಳಲ್ಲಿ ಮೀಟೆ ಮುಸ್ಕಾನ್ ಕಿ ರೇಖಾ ಚಮಕ್ ರಹಿ ಹೈ. ಮಧುರವಾದ ಮುಗುಳು ನಗೆಯ ರೇಖೆ ತುಟಿಯಲ್ಲಿ ಕಾಣ್ತಾ ಇದೆ. ಮಧುರವಾದ ಮುಗುಳು ನಗೆಯ ರೇಖೆ. ದಿಲ್ ಮೇ दिलाराम के स्नेह में लवलीन की रेखा देख रहे हैं.
ಹೃದಯ ರಾಮನ ಸ್ನೇಹದಲ್ಲಿ ಲವಲೀನ ಆಗಿರುವುದನ್ನ ಬಾಬಾ ನೋಡ್ತಾ ಇದ್ದಾರೆ. ಹಾಥೋ ಮೇ ಕೈಗಳಲ್ಲಿ सदा सर्व खजानों के संपन्नता की रेखा देख रहे हैं. ಕೈಗಳಲ್ಲಿ ಸದಾ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರುವ ರೇಖೆಯನ್ನ ಬಾಬಾ ನೋಡ್ತಾ ಇದ್ದಾರೆ. पाँव में हर कदम में पदम की रेखा देख रहे हैं. ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಇರುವ ರೇಖೆಯನ್ನ ಬಾಬಾ ನೋಡ್ತಿದ್ದಾರೆ. ಕದಮಲ್ಲಿ ಪದಮನ್ನ ನೋಡ್ತಿದ್ದಾರೆ. ऐसे श्रेष्ठ भाग्य सारे कल्प में किसी का नहीं होता जो आप बच्चों को इस संगम युग में भाग्य प्राप्त हुआ. ಇಷ್ಟು ಶ್ರೇಷ್ಠವಾದ ಭಾಗ್ಯ ಇಡೀ ಕಲ್ಪದಲ್ಲಿ ಯಾರಿಗೂ ಇಲ್ಲ. ಎಲ್ಲರೂ ಸಹಿತ ತಮ್ಮ ಭಾಗ್ಯವನ್ನು ನೋಡ್ಲಿಕ್ಕೆ ಕೈ ತೋರಿಸ್ತಾರೆ. ಕೈಯ ರೇಖೆ ನೋಡ್ಕೊಂಡು ಭಾಗ್ಯವನ್ನ ಕೇಳಲಿಕ್ಕೋಸ್ಕರ ಕೈ ತೋರಿಸ್ತಾರೆ. ಆದ್ರೆ ಇಲ್ಲಿ ಬಾಬಾ ಭಾಗ್ಯದ ರೇಖೆಯನ್ನ, ಮಸ್ತಕದಲ್ಲಿ ಹೊಳೆಯುತ್ತಿರುವ ದಿವ್ಯ ನಕ್ಷತ್ರವನ್ನ ನೋಡ್ತಾ ಕಣ್ಣುಗಳಲ್ಲಿ ಸ್ನೇಹ ಮತ್ತೆ ಶಕ್ತಿಯ ರೇಖೆ. ಇವತ್ತಿದೇ ರೀತಿ ಅನುಭವ ಮಾಡೋಣ. ಕರ್ಮ ಜಗತ್ತಲ್ಲಿ ಹೋದ್ರು, ಯಾರನ್ನ ನೋಡ್ತಾ ಇದ್ರು, ಯಾರ ಜೊತೆಗೆ ಮಾತಾಡ್ತಾ ಇದ್ರು, ಯಾವ ಕೆಲಸ ಮಾಡ್ತಾ ಇದ್ರು, ಕಾಲು ಹೆಜ್ಜೆ ಇಡ್ತಾ ಇದ್ರು, ಇದೇ ಸ್ವರೂಪದ ಅನುಭೂತಿ ಆಗ್ಬೇಕು. ನಾನು ಭಾಗ್ಯದ ರೇಖೆ, ದಿವ್ಯ ನಕ್ಷತ್ರ, ಕಣ್ಣುಗಳಲ್ಲಿ ಸ್ನೇಹ ಮತ್ತೆ ಶಕ್ತಿಯ ರೇಖೆ, ಮುಖದಲ್ಲಿ ಮಧುರ ವಾಣಿಯ ರೇಖೆ, ತುಟಿಗಳಲ್ಲಿ ಮಧುರ ಮುಗುಳು ನಗೆಯ ರೇಖೆ, ದಿಲ್ಲಲ್ಲಿ ಹೃದಯ ರಾಮನ ಸ್ನೇಹದಲ್ಲಿ ಲವಲೀನಾದಂತಹ ರೇಖೆ, ಕೈಗಳಲ್ಲಿ ಸದಾ ಸರ್ವ ಖಜಾನೆಗಳಿಂದ ಸಂಪನ್ನತೆಯ ರೇಖೆ, ಕಾಲುಗಳಲ್ಲಿ ಕದಮ್ಮೆ ಪದಂ. ಬಾಬಾ ತಿಳಿಸ್ತಾರೆ, ಐಸಾ ಅಪನಾ ಭಾಗ್ಯ ಅನುಭವ ಕರ್ತೆ ಹೋ, ಐಸೆ ಅಪನಾ ಭಾಗ್ಯ ಅನುಭವ ಕರ್ತೆ ಹೋ. इतने श्रेष्ठ भाग्य का रूहानी नशा अनुभव करते हो, अनुभव करते हो. रूहानी नशा, रूहानी नशा है, अपना भाग्य का अनुभव है. दिल में स्वतः गीत बजता है. ಎಷ್ಟು ಭಾಗ್ಯದ ಅನುಭೂತಿ ಮಾಡುವಂತಹ ಆತ್ಮಿಕ ನಶೆಯಲ್ಲಿರುವಂತಹ ಮಕ್ಕಳ ಹೃದಯ ತುಂಬಿದ ಗೀತೆ ಯಾವುದು? ವಾಹ ಮೇರಾ ಭಾಗ್ಯ, ವಾ ನನ್ನ ಭಾಗ್ಯವೇ. ಯಹ ಸಂಗಮ ಕಾ ಭಾಗ್ಯ ಅವಿನಾಶಿ ಭಾಗ್ಯ ಹೋ ಜಾತ. ಇದು ಸಂಗಮ ಯುಗದಲ್ಲಿ ಮಾತ್ರ ನಮಗೆ ದೊರೆಯುವ ಭಾಗ್ಯ. ಇದು ಅವಿನಾಶಿಯಾದ ಭಾಗ್ಯ. ಕ್ಯೋ? ಅವಿನಾಶಿ ಬಾಪ ದ್ವಾರ ಅವಿನಾಶಿ ಭಾಗ್ಯ ಪ್ರಾಪ್ತ ಹುವಾ ಹೈ. ಅವಿನಾಶಿಯಾದ ತಂದೆಯಿಂದ ಅವಿನಾಶಿಯಾದ ಭಾಗ್ಯ ಪ್ರಾಪ್ತಿಯಾಗಿದೆ. ಲೇಕಿನ್ ಲೇಕಿನ್ ಕ್ಯಾ? ಬಾಬಾ ಮೊನ್ನೆ ಭಾನುವಾರದ ಮುರಳಿಯಲ್ಲಿ ಅಂದರೆ ಲೇಕಿನ್ ಅಂದ್ರೆ ಅಲ್ಲಿ ಕಿಚಡ ಇದೆ, ಯಾವುದೋ ದುರ್ಬಲತೆ ಇದೆ. ಎಷ್ಟು ನಶೆಯಲ್ಲಿರ್ಬೇಕು ನಾವು. ನಮ್ಮ ಭಾಗ್ಯದ ಅನುಭವ ಎಷ್ಟು ಚಂದ ನಾವು ಅನುಭವ ಮಾಡಬೇಕು. ಹೃದಯ ತುಂಬಿ ವಾ ಮೇರ ಭಾಗ್ಯ ಅಂತ ಹೇಳಿ ಸಂಗಮ ಯುಗದ ಅವಿನಾಶಿ ಭಾಗ್ಯ ಎಷ್ಟು ಚಂದ ಅನುಭವ ಆಗ್ತಾ ಇರಬೇಕು ಅಲ್ವಾ. ಅವಿನಾಶಿ ತಂದೆಯಿಂದ ಅವಿನಾಶಿ ಭಾಗ್ಯ ಪ್ರಾಪ್ತಿಯಾಗಿದೆ. ಲೇಕಿನ್ ಕ್ಯಾ? ಪ್ರಾಪ್ತ ಇಸ್ ಸಂಗಮ ಪರ್ ಹಿ ಹೋತಾ ಹೈ. ಇಷ್ಟೋ ಭಾಗ್ಯ ಪ್ರಾಪ್ತಿಯಾಗುವುದು ಸಂಗಮ ಯುಗದಲ್ಲೇ. इस संगम युग पर ही अनुभूति करते हो. ಈ ರುಹಾನಿ ನಶೆ ಅಂತ ಹೇಳ್ರಿ, ಶ್ರೇಷ್ಠ ಭಾಗ್ಯದ ಅನುಭವ ಅಂತ ಹೇಳ್ರಿ, ಅಥವಾ ವಾ ಮೇರ ಭಾಗ್ಯ ಅಂತ ಅವಿನಾಶಿ ತಂದೆಯಿಂದ ಪ್ರಾಪ್ತಿಯಾದ ಭಾಗ್ಯದ ಅನುಭವ ಮಾಡಿ. ಏನಿದ್ರು ಈ ಸಂಗಮ ಯುಗದಲ್ಲೇ ನಾವು ಅನುಭೂತಿ ಮಾಡ್ತಾ ಇದ್ದೀವಿ. यह विशेष संगम युग की प्राप्ति अति श्रेष्ठ है. ಕೇವಲ ಈ ಜನ್ಮದಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ಈ ಪ್ರಾಪ್ತಿ ಅತಿ ಶ್ರೇಷ್ಠ. तो ऐसे श्रेष्ठ भाग्य का अनुभव सदा इमर्ज रहता है. ಇಷ್ಟು ಈಗ ಭಾಗ್ಯದ ಅನುಭೂತಿ ನಮ್ಗೆ ಹೆಂಗಾಗ್ತಾ ಇರ್ಬೇಕು?
ಈ ಶ್ರೇಷ್ಠ ಭಾಗ್ಯದ ನಶೆ ಹೇಗಿರ್ಬೇಕು? ಮತ್ತೆ ಈ ಸಂಗಮ ಯುಗದಲ್ಲೇ ನಮಗೆ ಇದು ಅತಿ ಶ್ರೇಷ್ಠವಾದಂತ ಭಾಗ್ಯ, ಅನುಭೂತಿ ಮಾಡುವಂತ ಸಮಯ ಇಮರ್ಜಿ ರೂಪದಲ್ಲಿ ಇರ್ಬೇಕು. ಬಾಬಾ ಹೇಳ್ತಾರೆ, इमर्ज रहता है और पुरुषार्थ क्या किया? इतने बड़े भाग्य की प्राप्ति के लिए पुरुषार्थ कितना सहज हुआ. ಈಗ ನಮಗೆ ಇಷ್ಟು ಶ್ರೇಷ್ಠವಾದಂತ ಭಾಗ್ಯವನ್ನ ಪಡ್ಕೊಂಡಿವಿ, ಈ ಪುರುಷಾರ್ಥದಲ್ಲಿ ಏನ್ ಕಷ್ಟ ಇದೆ? ಪುರುಷಾರ್ಥನ ಸಹಜ ಆಯ್ತೋ ಇಲ್ಲೋ? ಭಾಗ್ಯದ ಸ್ಮೃತಿ, ಭಾಗ್ಯದ ಸ್ಥಿತಿ ಇಮರ್ಜಿ ರೂಪದಲ್ಲಿ ಇದ್ದಾಗ ಭಾಗ್ಯದ ಪ್ರಾಪ್ತಿಗೋಸ್ಕರ ಪುರುಷಾರ್ಥ ಕಿತನಾ ಸಹಜ ಹುವಾ. ಸಿರ್ಫ್ ಹೇಳಿ, ಇಷ್ಟು ಭಾಗ್ಯದ ಅನುಭೂತಿ ಮಾಡ್ಲಿಕ್ಕೆ ಪುರುಷಾರ್ಥ ಬಹಳ ಸಹಜ. ಸಿರ್ಫ್ ಏನ್? ಸಿರ್ಫ್ ದಿಲ್ ಸೆ ಜಾನಾ, ದಿಲ್ ಸೆ ಮಾನಾ और अपना बनाया ಮೇರಾ ಬಾಬಾ. ಇಷ್ಟೇ ಮಾಡಿದ್ದು ನಾವು. ಹೃದಯ ತುಂಬಿ ಜಾನ ಎಲ್ಲವನ್ನ ತಿಳ್ಕೊಂಡೆವು, ಹೃದಯ ತುಂಬಿ ಎಲ್ಲವನ್ನ ಒಪ್ಕೊಂಡೆವು, ಹೃದಯ ತುಂಬಿ ನನ್ನದನ್ನಾಗಿ ಮಾಡ್ಕೊಂಡೆವು. ನನ್ನದನ್ನಾಗಿ ಮಾಡ್ಕೊಂಡಾಗ ಮೇರಾ ಬಾಬಾ ಅಲ್ವಾ? ನನ್ನದನ್ನಾಗಿ ಯಾವಾಗ ಮಾಡ್ಕೋತೀವೋ ನ್ಯಾಚುರಲ್ ಮೇರಾ ಬಾಬಾ. ದಿಲ್ ಸೆ ಪೆಹಚಾನ ಮೈ ಬಾಬಾ ಕ, ಬಾಬಾ ಮೇರಾ. ನಾವು ಹೃದಯದಲ್ಲಿ ಅರಿವು ಮಾಡ್ಕೊಂಡೆವು, ರಿಯಲೈಸ್ ಆಯ್ತು ನಮ್ಗೆ, ಶಿವ ಬಾಬಾ ನನ್ನ ಬಾಬಾ, ಮೇರಾ ಬಾಬಾ. ಮೇರಾ ಮಾನನ ಅವರ ಅಧಿಕಾರಿ ಬಂಜಾನ. ಮೇರಾ ಬಾಬಾ ಅಂತ ಅನುಭೂತಿ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಅಧಿಕಾರಿಯಾದಂತೆ. ಬಾಬಾ ನನ್ನವನಾದ ಕೂಡಲೇ ಬಾಬನ ಹತ್ರ ಏನೆಲ್ಲ ಇದೆಯೋ ಅವೆಲ್ಲದಕ್ಕೂ ನಾನು ಅಧಿಕಾರಿ. ಮೇರಾ ಮಾನನ ಮಾನ अधिकारी बन जाना. अधिकार भी कितना बड़ा है. सोचो, कोई पूछे क्या क्या मिला है तो क्या कहेंगे? ನಿಮ್ಗೆ ಏನೇನು ಸಿಕ್ಕಿದೆ ಅಂತ ಯಾರಾದರೂ ನಿಮ್ಮ ಹತ್ರ ಕೇಳಿದ್ರೆ ಏನ್ ಹೇಳ್ತೀರಿ? क्या कहेंगे? जो पाना था वो पा लिया. ಏನೇನ್ ಸಿಕ್ಕಿದೆ ನಿಮಗೆ ಅಂದ್ರೆ, ನನಗೆ ಏನೇನು ಸಿಗ್ಬೇಕಾಗಿದೆನೋ, ಏನೇನು ಬೇಕಂತಿದೆನೋ ಎಲ್ಲವೂ ಸಹ ನನಗೆ ಪ್ರಾಪ್ತಿಯಾಗಿದೆ, ಪಡ್ಕೊಂಡಿನಿ. ಅಪ್ರಾಪ್ತ ನಹಿ ಕೋಯಿ ವಸ್ತು ಪರಮಾತ್ಮ ಖಜಾನೆ ಮೇ. ಅಪ್ರಾಪ್ತಿಯಾಗಿರುವಂತಹ ಯಾವ ವಸ್ತುವೂ ಸಹ ಇಲ್ಲ ಪರಮಾತ್ಮನ ಖಜಾನೆಯಲ್ಲಿ. ಪರಮಾತ್ಮ ಸರ್ವ ಖಜಾನೆಗಳಿಗೆ ಮಾಲೀಕ, ಅವನೇ ನನ್ನವನಾಗಿದ್ದಾನೆ, ನಾನೀಗ ಅವನ ಅಧಿಕಾರಿ ಮಗು. ಈಗ ನನ್ನ ಹತ್ರ ಅಪ್ರಾಪ್ತಿ ಏನಿದೆ? ಪರಮಾತ್ಮನ ಖಜಾನೆಯಲ್ಲಿ ಯಾವ್ದಾರ ಅಪ್ರಾಪ್ತಿ ಇದೆಯಾ? ಐಸೆ ಪ್ರಾಪ್ತಿ ಸ್ವರೂಪ ಕಾ ಅನುಭವ ಕರ್ ಲಿಯಾ ವಾ ಕರ್ ರಹೇ ಹಿ. ಇಷ್ಟ ಮಟ್ಟಿಗೆ ಪ್ರಾಪ್ತಿ ಸ್ವರೂಪದ ಅನುಭವ ಮಾಡಿದಿರೋ ಅಥವಾ ಮಾಡಬೇಕಾಗಿದೇನೋ? ಜೋ ಪಾನಾ ತಾ ಸಬ್ ಕುಚ್ ಪಾ ಲಿಯಾ, ಮೇರಾ ಬಾಬಾ ಮೈ ಅಧಿಕಾರಿ ಬನ್ ಗಯಿ. पाने का और कुछ नहीं रहा. अब प्राप्ति कोई वस्तु नहीं मेरे खजाने में, क्योंकि परमात्मा खजाना है. अनुभव कर लिया वह कर रहे ही. कोई पूछे तो क्या कहेंगे? भविष्य की बात अलग है. ಮತ್ತೆ ಯಾರು ಏನ್ ಪಡ್ಕೊಂಡ್ರಿ ಅಂತ ಕೂಡಲೇ ಇಲ್ರಿ ನಾಳೆ ನಾವು ಸ್ವರ್ಗದಲ್ಲಿ ನಾರಾಯಣ ಆಗ್ತೀವಿ ಇವೆಲ್ಲ ಹೇಳೋದಲ್ಲ. बाबा अंतिदरे भविष्य की बात अलग है. इस संगम युग का ही प्राप्ति स्वरूप का अनुभव है. ಈ ಸಂಗಮ ಯುಗದಲ್ಲಿಯೇ प्राप्ति स्वरूपದ अनुभव. अगर संगम पर अनुभव नहीं किया भविष्य में भी नहीं हो सकता. ಸಂಗಮ ಯುಗದಲ್ಲಿ ಈ ಅನುಭವ ಮಾಡಿಲ್ಲ ಅಂದ್ರೆ ಭವಿಷ್ಯದಲ್ಲಿಯೂ ಆಗೋದಿಲ್ಲ. ಕ್ಯೋ? भविष्य प्रारब्ध है, लेकिन प्रारब्ध इस पुरुषार्थ के श्रेष्ठ कर्म से बनती है. ಸಂಗಮ ಯುಗದಲ್ಲಿ ಮಾಡುವ ಪುರುಷಾರ್ಥದ ಶ್ರೇಷ್ಠ ಕರ್ಮದಿಂದ ರೂಪಿಸಲ್ಪಡುವುದೇ ಪ್ರಾರಬ್ಧ. ಇಲ್ಲಿ ನಾವು ಎಷ್ಟು ಅನುಭೂತಿ ಮಾಡ್ತೀವೋ ಅದು ಅಲ್ಲಿ.
ಸುಮ್ಮನೆ ಸುಮ್ಮನೆ ಅಲ್ಲಿ ಸಿಗುವುದಿಲ್ಲ ನಮಗೆ. ಇಲ್ಲಿ ಪುರುಷಾರ್ಥ, ಶ್ರೇಷ್ಠ ಕರ್ಮ, ಭವಿಷ್ಯದಲ್ಲಿ ಪ್ರಾರಬ್ಧ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಪಡ್ಕೊಂಡವರು ಅಲ್ಲಿಯೂ ಉಳಿಸಿಕೊಳ್ಳುವರಯ್ಯ ಅಲ್ವಾ. ಇಲ್ಲಿ ಪಡ್ಕೊಂಡಿರ್ತೀವಿ, ಅಲ್ಲಿ ಉಳಿಸ್ಕೊಂಡು ಅದನ್ನು ಊಟ ಮಾಡ್ತೀವಿ. ಇಲ್ಲಿ ಸಂಪಾದನೆ ಮಾಡ್ತೀವಿ, ಅಲ್ಲಿ ಊಟ ಮಾಡ್ತೀವಿ. ಅದೇ ಮಾಡಿದನ್ನ ಇಲ್ಲಿ ಮಾಡಿ ಅಲ್ಲಿ ಊಟ ಮಾಡಿ. ಮಾಡೋ ಸಮಯದಲ್ಲಿ ಎಷ್ಟು ನಶೆ, ಎಷ್ಟು ಖುಷಿ. ನಿಮಗೆ ಊಟ ಮಾಡುವ ಖುಷಿ ಜಾಸ್ತಿಯೋ, ಗಳಿಸುವ ಖುಷಿ ಜಾಸ್ತಿಯೋ? ಗಳಿಸುವಾಗ ಖುಷಿ. ಗಳಿಸುವಾಗ ಎಷ್ಟು ಖುಷಿ, ಎಷ್ಟು ಪ್ರಾಪ್ತಿ. ನನ್ನ ಹತ್ರ ಈಗ ಯಾವುದು ಇಲ್ಲ ಅನ್ನೋದೇ ಇಲ್ಲ. ಜೋ ಪಾನತ ಸಬ್ ಕುಚ್ ಪಾಲಿಯ. बाबा ತಿಳಿಸ್ತಾರೆ, इस पुरुषार्थ के श्रेष्ठ कर्म से प्रारब्ध बनती है. ऐसे नहीं कि लास्ट में अनुभव स्वरूप बनेंगे. ಹಿಂಗ ಅನ್ಬೇಡ್ರಿ. ಈಗ ಹೆಂಗಿರ್ತದ ಹಂಗ ಆಗ್ತಾ ಮಾಡ್ತಾ ಹೋಗುದು, ಕೊನೆಗೆ ನಾನು ಎಲ್ಲ ಪ್ರಾಪ್ತಿ ಸ್ವರೂಪದಲ್ಲಿ ಇರ್ತೀನಿ ಅಂತ ಅನ್ನಕೂಡದು. ಯಾಕೆ ಹೇಳಿ? ಯಾಕೆ? ಸಂಗಮ ಯುಗಕ್ಕೆ बहुत काल का यह अनुभव है. ಸಂಗಮ ಯುಗದಲ್ಲಿ ಇದು ಬಹಳ ಸಮಯದ ಅನುಭವ. ಇಲ್ಲಿ ಬಹಳ ಸಮಯ ಪ್ರಾಪ್ತಿ ಸ್ವರೂಪ ಇರಬೇಕು. ಬಹಳ ಸಮಯ ಸರ್ವ ಖಜಾನೆಗಳ ಅನುಭೂತಿಯಲ್ಲಿರ್ಬೇಕು. ಬಾಬಾ ತಿಳಿಸ್ತಿದ್ದಾರೆ, ಜೀವನ್ ಮುಕ್ತಿ ಕ ವಿಶೇಷ ಅನುಭವ ಅಬ್ ಕಾ ಹೈ. ಜೀವನ್ ಮುಕ್ತಿಯ ವಿಶೇಷ ಅನುಭವ ಈಗಿದ್ದು. ಬೇಫಿಕರ್ ಭಾಷಾ ಬನ್ನೆ ಕಾ ಅನುಭವ ಅಬ್ ಹೈ. ನಿಶ್ಚಿಂತ ಚಕ್ರವರ್ತಿಯಾಗಿರೋದು ಈಗ. ಜೀವನ್ ಮುಕ್ತಿಯ ವಿಶೇಷ ಅನುಭವ ಈಗ. ಸಂಗಮ ಯುಗದ ಬಾಳ ಸಮಯದ ಅನುಭವ ಈಗ. तो अभी सभी बेफिक्र बादशाह हो कि फिक्र है? फिक्र है? जो बेफिक्र बादशाह बने हैं वह हाथ उठाओ. बाबा ನಾನು ನಿಶ್ಚಿಂತ ಚಕ್ರವರ್ತಿ. कहती अंतर बाबा बन गए हैं या बन रहे हैं? बन गए हैं? बन रहे हैं? बन गए हैं ना? क्या फिक्र है? क्या फिक्र है? मेरा चिंता दिया. जब दाता के बच्चे बन गए तो फिक्र क्या रह गया? ದಾತನ ಮಕ್ಕಳು ನಾವಾಗಿದ್ದೀವಿ ಅಂದಮೇಲೆ ನಿಮಗೆ ಫಿಕರ್ ಏನು? ಏನ್ ಚಿಂತೆ ಇದೆ? ನಾನು ಯಾರ ಮಗು? ದಾತನ ಮಗು. ಸರ್ವಸ್ವ ದಾತ, ಸದಾ ದಾತ, ನಿಸ್ವಾರ್ಥ ದಾತ. ತನಗೇನು ಬೇಡ, ಎಲ್ಲ ಯಾರಿಗೆ? ಮಕ್ಕಳಿಗೆ ಕೊಡುವಂತ ದಾತ. ಅವನ ಮಗು ನಾನಂತಂದ ಮೇಲೆ ಫಿಕರ್ ಕ್ಯಾ ರಹ ಗಯಾ? ಮೇರಾ ಬಾಬಾ ಮಾನಾ, मेरा बाबा माना और फिक्र के अनेक टोकरियों का बोझ उतर गया. ನನ್ನ ಬಾಬಾ. ಯಾವಾಗ ಇದನ್ನ ನಾವು ಸ್ವೀಕಾರ ಮಾಡಿ ಆ ಸ್ಥಿತಿಯಲ್ಲಿ ಇರ್ತೀವೋ, ಚಿಂತೆಯ ಬುಟ್ಟಿ, ಟೋಕರಿ, ಭಾರ ಎಲ್ಲ ಉತ್ತರ್ ಗಯಾ. उतर गया. बोझ है क्या? बोझ है? प्रकृति का खेल भी देखते हो, माया का खेल भी देखते हो, लेकिन बेफिक्र बादशाह होकर, साक्षी होकर खेल देखते हो. ಹಂಗೆ ನಮ್ಮ ಹತ್ರ ಕಷ್ಟಗಳಿಲ್ವಾ? ಪರಿಸ್ಥಿತಿ ಇಲ್ವಾ? ಪ್ರಕೃತಿಯಿಂದ ತೊಂದರೆ ಇಲ್ವಾ? ಮಾಯೆಯಿಂದ ತೊಂದರೆ ಇಲ್ವಾ? ಪ್ರಕೃತಿ ಆಟವನ್ನು ನೋಡ್ತಾ ಇದ್ದೀವಿ, ಮಾಯೆಯ ಆಟವನ್ನು ನೋಡ್ತಾ ಇದ್ದೀವಿ. ಆದರೆ ನಾನು ನಿಶ್ಚಿಂತ ಚಕ್ರವರ್ತಿ. ಯಾವ ರೀತಿ ನೋಡ್ತಾ ಇದ್ದೀವಿ? ಸಾಕ್ಷಿಯಾಗಿ ಪ್ರಕೃತಿಯ ಆಟ, ಮಾಯೆಯ ಆಟವನ್ನ ನೋಡ್ತಾ ಇದ್ದೀವಿ. ಆ ಕಾರಣ ನಾನು ನಿಶ್ಚಿಂತ ಚಕ್ರವರ್ತಿ. दुनिया वाले तो डरते ही पता नहीं क्या होगा. आपको डर है? डर है? डरते हो? ಮೊದಲು ಬಾಬಾ ಕೇಳಿದ್ರು ಫಿಕರ್ ಹೇ ಅಂತ ಕೇಳಿದ್ರು. ಈಗೇನ್ ಕೇಳ್ತಾರೆ ಬಾಬಾ? ಡರ್ ಹೇ, निश्चय और निश्चित है. जो होगा वो अच्छे से अच्छे होगा. डर होगा, डर है. ನೋಡಿ, ನಿಶ್ಚಿಂತ ಚಕ್ರವರ್ತಿ ಆಗ್ಬೇಕಾದ್ರೆ ಹೆಂಗಿರ್ಬೇಕಂದ್ರು ಬಾಬಾ? ಪ್ರಕೃತಿಯಿಂದ ಆಟ, ಮಾಯೆಯಿಂದ ಆಟ ಬಂದ್ರು ಸಾಕ್ಷಿ ಸ್ಥಿತಿಯಲ್ಲಿ ಇರ್ಬೇಕು. ಆವಾಗ ನಾವು ಹೇಗಿರ್ತೀವಿ? ನಿಶ್ಚಿಂತ ಚಕ್ರವರ್ತಿ. ಈಗ
ಜಗತ್ತಿನ ಜನ ಏನ್ ಮಾಡ್ತಿದ್ದಾರೆ? ಹೆದರ್ತಿದ್ದಾರೆ. ಏನಾಗ್ತದೋ ಏನೋ, ಏನಾಗ್ತದೋ ಏನೋ ಅಲ್ವಾ? ಬಾಂಬ್ ಬೀಳ್ತದೋ ಏನೋ, ಯುದ್ಧ ಆಗ್ತದೋ ಏನೋ. ಜನರಿಗೆ ಕುಂತು ಭಯ ಇದೆ ಇವತ್ತು, ಡರ. ಸರಿ, ನನಗೆ ಡರೇ ಇರಬಾರ್ದು. ಹಂಗಾರೆ ಹೆಂಗಿರ್ಬೇಕು? ನಿಶ್ಚಿಂತ ಚಕ್ರವರ್ತಿ ಇರ್ಬೇಕಾದ್ರೆ ಸಾಕ್ಷಿ ದೃಷ್ಟಿ. ಈಗ ಎಂತೆಂಥ ದೃಶ್ಯ ನೋಡ್ತಾ ಇದ್ರು ಭಯಭೀತ ಆಗ್ಬಾರ್ದು. ನಿಶ್ಚಯ ಅವ್ರ ನಿಶ್ಚಿತ ಹೇ, ಭಯಭೀತ ಆಗದಂತೆ ಇರ್ಲಿಕ್ಕೆ निश्चय और निश्चित है। क्या निश्चित है? जो होगा वो अच्छे से अच्छा होगा. ಏನೆಲ್ಲ ಆಗ್ತಾ ಇದೆಯೋ ಅದು ಒಳ್ಳೆದಕ್ಕಿಂತಲೂ ಒಳ್ಳೆಯದೇ ಆಗ್ತಾ ಇದೆ. ಕ್ಯೂ? ತ್ರಿಕಾಲದರ್ಶಿ ಬನ್ ಹರ ದೃಶ್ಯ ಕೋ ದೇಖ್ತೆ ಹೋ ನಾ. ತ್ರಿಕಾಲದರ್ಶಿಯಾಗಿ ನಾವು ನೋಡಿದಾಗ ಪ್ರತಿಯೊಂದು ದೃಶ್ಯನೂ ಅಚ್ಚತೆ ಅಚ್ಚ ಹೈ. ತ್ರಿಕಾಲದರ್ಶಿ ಇರಬೇಕು, ನಿಶ್ಚಿತ, ನಿಶ್ಚಯ. ತ್ರಿಕಾಲದರ್ಶಿ ಸ್ಥಿತಿ ಇದ್ದಾಗ ಆ ದೃಶ್ಯವನ್ನ ನೋಡಿದಾಗ ತ್ರಿಕಾಲದರ್ಶಿಯಾಗಿ ನಾವು ಹೇಗಿರ್ತೀವಿ? ನಿಡರಾಗಿರ್ತೀವಿ. ಸಾಕ್ಷಿ ದೃಷ್ಟಿಯಲ್ಲಿದ್ದಾಗ ಬೇಫಿಕರಾಗಿರ್ತೀವಿ. ತ್ರಿಕಾಲದರ್ಶಿಯಾಗಿ ದೃಶ್ಯವನ್ನ ನೋಡಿದಾಗ ಬಾಬಾ ಹೇಳ್ತಾರೆ ಭಯ ಬರೋದಿಲ್ಲ. आज क्या है, कल क्या होने वाला है, इसको अच्छी तरह से जान गए हो ना, नॉलेजफुल होना. ಏನ್ ತ್ರಿಕಾಲದರ್ಶಿ ಅಂದ್ರೆ ಆಜ್ ಕ್ಯಾ ಹೈ, ಕಲ್ ಕ್ಯಾ ಹೋನೆ ವಾಲಾ ಹೈ ಎಲ್ಲ ಗೊತ್ತು ನಮ್ಗೆ. ಎಲ್ಲ ನತ್ತಿಗ್ ನೀವು. ನಾನು ಯಾವ ದೃಶ್ಯ ಕಣ್ಣ ಮುಂದೆ ಬಂದ್ರು ಅಯ್ಯೋ ನನಗೆ ಗೊತ್ತೇ ಇರ್ಲಿಲ್ಲ ಅಂತ ಅನ್ನಂಗೆ ಇಲ್ಲ. ನೋಡಿ ಬಾಬಾ ಇಂಥ ಮುರಳಿಯಲ್ಲಿ ಟೈಮ್ ಅಂದಾರೆ, ಇಂಥ ಪಾಯಿಂಟ್ಸ್ ಹೇಳ್ತಾರೆ, ಅದೇ ಇವತ್ತು ಕಣ್ಣ ಮುಂದೆ ನಾವು ನೋಡ್ತಾ ಇದ್ದೀವಿ. ನಾವು ತ್ರಿಕಾಲದರ್ಶಿಗಳು. अच्छी तरह से जान गए हो, नॉलेजफुल होना. संगम के बाद क्या होना है? संगम के बाद क्या होना है? आप सबके आगे स्पष्ट है, ಎಲ್ಲ ಸ್ಪಷ್ಟ ಇದೆ. ಸಂಗಮ ಯುಗದ ನಂತರ ಏನಾಗ್ತದೆ ಸ್ಪಷ್ಟ ಇದೆ. ಈ ರೀತಿ ಹಿಂದೆ ಒಮ್ಮೆ ತಮಗೆ ನೆನಪಿರ್ಬೋದು, ವಿಜ್ಞಾನಿಗಳು ಪ್ರಯೋಗ ಮಾಡ್ತಾರೆ. 3 ಡಬ್ಬ ತರ್ತಾರೆ. 3 ಡಬ್ಬದಲ್ಲಿ ಸಹಿತ 10 ಇಲಿಗಳನ್ನ ಬಿಡ್ತಾರೆ. 1ನೇ ಡಬ್ಬದಲ್ಲಿ 10 ಇಲಿ, ಇನ್ನೊಂದು ಡಬ್ಬದಲ್ಲಿ 10 ಇಲಿ, ಮತ್ತೊಂದು ಡಬ್ಬದಲ್ಲಿ 10 ಇಲಿ. ಒಂದು ಡಬ್ಬದಲ್ಲಿ ಇಲಿಗಳನ್ನ ಬಿಟ್ಟು ಕಂಟಿನ್ಯೂಸ್ ಕರೆಂಟ್ ಕೊಡ್ತಾ ಇದ್ದಾರೆ. ಕಂಟಿನ್ಯೂಸ್ ಕರೆಂಟ್ ಕೊಡ್ತಿದ್ದಾರೆ. ಅವುಗಳು ಏನ್ ಮಾಡ್ತಾ ಇದ್ದಾವೆ? ಎಲ್ಲ ಚಲಪಿಲಿ ಓಡಾಡ್ತಾ ಇದ್ದಾವೆ. ಇನ್ನೊಂದು ಬಾಕ್ಸಿಗೆ ಸ್ವಲ್ಪ ಹೊತ್ತು ಕರೆಂಟ್ ಕೊಡೋದು, ಮತ್ತೆ ಸ್ಟಾಪ್ ಮಾಡೋದು. ಸ್ವಲ್ಪ ಹೊತ್ತು ಕರೆಂಟ್ ಕೊಡೋದು, ಮತ್ತೆ ಸ್ಟಾಪ್ ಮಾಡೋದು. ಸ್ವಲ್ಪ ಹೊತ್ತು ಕರೆಂಟ್ ಕೊಡೋದು, ಮತ್ತೆ ಸ್ಟಾಪ್ ಮಾಡೋದು. ಇನ್ನೊಂದು ಡಬ್ಬದಲ್ಲಿ ಏನೋ ಮಾಡಿಲ್ಲ, ಬರೀ ಡಬ್ಬದಲ್ಲಿ ಹಾಕಿರ್ತಾರೆ. ಈ 3 ಇಲಿಗಳ ಗುಂಪಿನಲ್ಲಿ ಅತ್ಯಂತ ಜಾಸ್ತಿ ಒತ್ತಡ ಯಾವ ಗುಂಪಿಗೆ? ಒತ್ತಡನೇ ಇಲ್ಲದಿರುವಂತ ಗುಂಪು ಯಾವುದು? ಮೊದಲನೇದ್ದು ಬಹಳ ಒತ್ತಡ. ಒತ್ತಡನೇ ಇಲ್ಲದಿರುವಂತವು ಯಾವ? ಆಮೇಲೆ ಜಾಸ್ತಿ. ಆಮೇಲೆ ವಿಜ್ಞಾನಿಗಳು 3 ಇಲಿಗಳನ್ನ ಚೆಕ್ ಮಾಡ್ತಾರೆ. ಜಾಸ್ತಿ ಭಯದಿಂದ ಬಿಡುಗಡೆ ಆಗ್ತದಲ್ಲ, ಅದು ಯಾವ ಇಲಿಗಳಲ್ಲಿ ಜಾಸ್ತಿ, ಯಾವ್ದು ಜಾಸ್ತಿ ರಿಲ್ಯಾಕ್ಸ್ ಇದ್ದವು ಅಂತ ಚೆಕ್ ಮಾಡಿದ್ರೆ ಅತ್ಯಂತ ಜಾಸ್ತಿ ಟೆನ್ಷನ್ 3ನೇ ಡಬ್ಬಕ್ಕೆ. ಟೆನ್ಷನೇ ಇಲ್ಲದಿರುವಂಥದ್ದು ಯಾವುದು? 2ನೇ ಡಬ್ಬಕ್ಕೆ ಟೆನ್ಷನ್ ಇಲ್ಲ. 1ನೇ ಡಬ್ಬದವು ಪರಿಸ್ಥಿತಿ ಬಂದಿದೆ, ಫೇಸ್ ಮಾಡ್ತಾ ಇದ್ದಾರೆ. 3ನೇ ಡಬ್ಬಕ್ಕೆ ಏನೋ ಪರಿಸ್ಥಿತಿ ಇಲ್ಲ, ಅದೇ ಪುಕ್ಕು ಭಯ. ಯಾಕೆ ಕುಡಿ ಹಾಕಿದಾರೆ ಏನೋ, ಏನ್ ಮಾಡ್ತಾರೋ ಏನೋ ಭಯ. ನಡುವಿನ ಡಬ್ಬ ಹೆಂಗಿತ್ತಂತಂದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು, ವಾ ಈಗ ಕರೆಂಟ್ ಕೊಡ್ತಾರೆ ಅಂತ ಗೊತ್ತಾದ ಕೂಡಲೇ ತಮ್ಮನ್ನ ಸೆಟಪ್ ಮಾಡ್ಕೊಂಡು ರಿಲ್ಯಾಕ್ಸ್ ಇರ್ತಿದ್ದವು. ನೆಕ್ಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟ್ ಕೊಡ್ತಾರೆ ಈಗ ಅಂತ ಗೊತ್ತಾಗ್ತಿತ್ತು, ನಾಲೆಜ್ ಬಂದ್ಬಿಟ್ಟಿದ್ದವರುಗಳಿಗೆ. ಬಂದ ಕೂಡಲೇ ಹೆಂಗ್ ಫೇಸ್ ಮಾಡ್ಬೇಕಂತ ರಿಲ್ಯಾಕ್ಸ್ ಆಗ್ಬಿಡ್ತಿದ್ದವು.
ಆಮೇಲೆ ಈ ಕರೆಂಟ್ ಕೊಡ್ತಾರೆ, ರಿಲ್ಯಾಕ್ಸ್. ನಡುವಿನ ಅಲ್ಸರೇಷನ್, ನಡುವಿಗೆ ಅಲ್ಸರೇ ಬಿಡುಗಡೆನೇ ಆಗಿಲ್ಲ, ಅಲ್ಸರೇಷನ್ ಅಂತಾರದಕ್ಕೆ. ಅದು ಇಲ್ವೇ ಇಲ್ಲ. ಈಗ ನೋಡಿ, ನಾವು ತ್ರಿಕಾಲದರ್ಶಿ, ಜನರಿಗೆಲ್ಲ ಏನಾಗ್ತದೆ ಏನೋ ಏನಾಗ್ತದೆ ಏನೋ, ಇಲ್ಲಿ ಬಾಂಬ್ ಭಯಾವರಿಕೆ ಇಲ್ಲ ಅಲ್ವಾ? ಅಲ್ಲಿ ಬಾಂಬ್ ಬಿದ್ದಲ್ಲಿ, ಭೂಕಂಪ ಆದಲ್ಲಿ ಅವ್ರು ಫೈಟ್ ಮಾಡ್ತಾ ಇದ್ದಾರೆ, ಅಟೆಂಡ್ ಆಗ್ತಾ ಇದ್ದಾರೆ, ಅವರು ಪರಿಸ್ಥಿತಿಯನ್ನು ಅಟೆಂಡ್ ಮಾಡ್ತಿದ್ದಾರೆ. ನಾವು ಮಕ್ಕಳಿಗೆ ನಮ್ಗೆ ಗೊತ್ತಿದೆ ಇಂಥ ಸಮಯದಲ್ಲಿ ಸಾಕ್ಷಿ ದೃಷ್ಟ ಇರಬೇಕು. ಈ ರೀತಿ ಪ್ರಕೃತಿಯಿಂದ ಪರಿಸ್ಥಿತಿ ಬರ್ತದೆ, ಮಾಯೆಯಿಂದ ಪರಿಸ್ಥಿತಿಗಳು ಬರ್ತವೆ. ತ್ರಿಕಾಲದರ್ಶಿಯಾಗಿರಿ, ನಿಶ್ಚಿಂತ ಚಕ್ರವರ್ತಿಗಳು ನೀವು. ನಾವು ಬಾಬಾ ಹೇಳಿದ ಪಾಯಿಂಟ್ಸ್ ಅನ್ನ ಇಮರ್ಜ್ ಮಾಡ್ಕೊಂಡು ರಿಲ್ಯಾಕ್ಸ್ ಇರ್ತೀವಿ. ಹೇಳಿ, ಈಗ ಬೇಫಿಕರ್ ಭಾಷೆಗಳು ಯಾರು? ನಾವು ತ್ರಿಕಾಲದರ್ಶಿಯಾಗಿರೋದ್ರಿಂದ, ಎಲ್ಲ ನಮ್ಗೆ ಆದಿ ಮಧ್ಯ ಅಂತ್ಯ ಏನಂತ ಗೊತ್ತಿರೋದ್ರಿಂದ, ಅಂತ ಸಮಯದಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ಬೇಕಂತ ಆಲ್ರೆಡಿ ನಮ್ಗೆ ನಾಲೆಜ್ ಇರೋದ್ರಿಂದ, ಒಪ್ಪಿರೋದ್ರಿಂದ, ಈಗ ಬೌದ್ಧ ಸಮಯಕ್ಕ ಅಭ್ಯಾಸ ಇರೋದ್ರಿಂದ, ಪರಿಸ್ಥಿತಿ ಬಂದಾಗ ನಥಿಂಗ್ ನ್ಯೂ, ಏನಿಲ್ಲ, ಫ್ರೀ ಇರ್ತೀವಿ. ಡರ್ ಹೇ ಕೇಳ್ತಾರೆ ಬಾಬಾ ಈಗ, ಡರ್ ಹೇ ಫಿಕರ್ ಹೇ. ಇದು ವಿಜ್ಞಾನಿಗಳು ಸಹಿತ ಪರೀಕ್ಷೆ ಮಾಡಿದ್ದಾರೆ. ಬಾಬಾ ನಮ್ಮನ್ನ ಯಾವ ರೀತಿ ತಯಾರು ಮಾಡ್ತಿದ್ದಾರೆ ನೋಡಿ. ಕ್ವಶ್ಚನ್ ಹೇ, दुनिया वाले कहेंगे क्या नवयुग आना ही है, क्वेश्चन है, और आप क्या कहते हो? आना ही पड़ा है, इसलिए क्या होगा क्वेश्चन नहीं. हमको पता है स्वर्ण युग आना ही है. ಬರ್ತದೋ ಇಲ್ಲೋ ಡೌಟು ಮತ್ತೊಂದು ಏನೂ ಇಲ್ಲ. ನಮ್ಗೆ ಎಲ್ಲವನ್ನ ಬಾಬಾ ಏನ್ ಮಾಡಿದ್ದಾರೆ ಹೇಳ್ಬಿಟ್ಟಿದ್ದಾರೆ, ಎಲ್ಲ ತಿಳಿಸಿಬಿಟ್ಟಿದ್ದಾರೆ. ಇಲ್ಲೇ ಜೀವನ್ ಮುಕ್ತಿ ಸ್ಥಿತಿಯ ಅನುಭೂತಿ ಮಾಡ್ತಿದ್ದೀವಿ. ಅನೇಕ ಬಂಧನ ತೊಂದರೆಗಳು ಬಂದ್ರೆ ಇಲ್ಲ, ನಾನು ಜೀವನ ಮುಕ್ತ, ನಾನು ಫ್ರೀ. ಬಾಬಾ ಹೇಳ್ತಾರೆ ಹೊಸ ಯುಗ ಬರ್ತದೆ, ಸ್ವರ್ಣಿಮ ಯುಗ ಬರ್ತದೆ, ಏನ ಡೌಟ್ ಇದೆಯಾ? ಬಂದೇ ಇದೆ, ಇದ್ದೇ ಇದೆ, ನಥಿಂಗ್ ನ್ಯೂ. ಬಾಬಾ ಹೇಳ್ತಿದ್ದಾರೆ ರಾತ್ ಕೆ ಬಾದ್ अब संगम प्रभात है, अमृत वेला है, नेक्स्ट दिन है ಕಲಿಯುಗ ರಾತ್ರಿ. ನಾವು ಪ್ರಭಾತ್ ಅಮೃತ ವೇಳೆ ಸಮಯಕ್ಕೆ ಬಂದಿವಿ. ಅಮೃತ ವೇಳೆಗೆ ಬಂದ ಮೇಲೆ ನೆಕ್ಸ್ಟ್ ಹಗಲು ಬರ್ತದೋ ಇಲ್ಲೋ, ಬರ್ತದೋ ಇಲ್ಲ, ಕ್ವಶನೇ ಇಲ್ಲ, ಅದು ನ್ಯಾಚುರಲ್. ಅಮೃತ ವೇಳೆಗೆ ಬಾದ್ ದಿನ ಆನಾ ಹಿ ಹೈ. ನಮಗೆ ಸಂಕಲ್ಪಗಳಲ್ಲಿ ಸಹಿತ ಸಂಶಯ ಇಲ್ಲ. ಯಾರು ಜ್ಞಾನ ಇಲ್ವೋ ಅವರಿಗೆ ಡರ್, ಒಂದು ಕಡೆ ಭಯ, ಒಂದು ಕಡೆ ಚಿಂತೆ, ಕ್ಯಾ ಹೋಗ ಕೈಸೆ ಹೋಗ, ಯಾಕೆಂದ್ರೆ ಜ್ಞಾನ ಇಲ್ಲ. ಬಾಬಾ ಹೇಳ್ತಿದ್ದಾರೆ ತುಮ್ ಕೌನ್ ಹೋ, नॉलेजफुल हो ना, अच्छी तरह से जान गए हो ना, आज क्या है कल क्या होने वाला है, आप त्रिकालदर्शी हो ना. ಹೇಗೆ ಕೇಳ್ತಾರೆ ನೋಡಿ ಬಾಬಾ. ಆದ್ರಿಂದ ನಿಶ್ಚಯ जिसको भी होगा वह निश्चिंत, कोई चिंता नहीं होगी, बेफिकर. ಬಾಬಾ ಹೇಳಿದ ಎಲ್ಲ ಪಾಯಿಂಟ್ಸ್ ಬಗ್ಗೆ ನಿಶ್ಚಯ ಇರಬೇಕು, ನಿಶ್ಚಿಂತ ಇರ್ತೀವಿ, ಯಾವುದು ಚಿಂತೆ ಇಲ್ಲ, बेफिकर. विश्व रचेता द्वारा रचना की स्पष्ट नॉलेज मिल गई है. ವಿಶ್ವ ರಚೇತನಿಂದ ನಮ್ಮೆಲ್ಲರಿಗೂ ರಚನೆಯ ಬಗ್ಗೆ ಸ್ಪಷ್ಟವಾದಂತ ನಾಲೆಜ್ ಸಿಕ್ಕಿದೆ. ರಚನೆಯಲ್ಲಿ ಏನೇನು ಹೆಚ್ಚು ಕಡಿಮೆ ಆಗ್ತದೆ, ಏನಾಗ್ತದೆ, ಮುಂದಕ್ಕೆ ಹೆಂಗ್ ಪರಿವರ್ತನೆ ಆಗ್ತದೆ, ಎಲ್ಲ ಸ್ಪಷ್ಟವಾದಂತ ನಾಲೆಜ್ ಸಿಕ್ಕಿದೆ. ಸಿಕ್ಕಿದ ನಾಲೆಜ್ ಮೇಲೆ ನಮ್ಗೇನಿದೆ, ನಿಶ್ಚಯ ಇದೆ. ಅದನ್ನ ಪ್ರಾಕ್ಟಿಕಲ್ ನಮ್ಮ ಲೈಫಲ್ಲಿ ತಂದ್ಕೊಳ್ತಾ ಇದ್ದೀವಿ. ಈಗ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡ್ತಿದ್ದೀವಿ. ಬಾಬಾ ಹೇಳ್ತಿದ್ದಾರೆ ಮೇರಾ ಬಾಬಾ ಅಂತ ಹೇಳಿದ್ದೆ ತಡ, ಎಲ್ಲ ಖಜಾನೆಗೆ ನಾವು ಅಧಿಕಾರಿ ಅಂತ ಬರೀ ಹೇಳೋ ಮಾತಲ್ಲ, ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡ್ತಿದ್ದೀವಿ. ನಾವು ನಿಶ್ಚಿಂತ. ರಚನೆಯ ಬಗ್ಗೆ, ಇಲ್ಲಿ ಆಗುವಂತ ಏರುಪೇರಿನ ಬಗ್ಗೆ ನಮ್ಗೆ ಯಾವ ಚಿಂತೆನೂ ಸಹಿತ ಇಲ್ಲ. बाप दादा देख रहे हैं, सभी बच्चे स्नेह के
सहयोग के और संपर्क के प्यार में बंधे हुए अपने घर में पहुंच गए हैं. ಇವತ್ತು ಯಾರು ಬೆಳಿಗ್ಗೆ ಬೆಳಿಗ್ಗೆ ಭಗವಂತನ ಮನೆಗೆ ಬಂದಿದ್ದೀರೋ ಯಾವ ಆಧಾರದ ಮೇಲೆ ಪਹੁಂಚಿಗೆಯೇ ಹೋ ಅಷ್ಟು ಬಾಬನ ಮೇಲೆ ನಿಮಗೆ ಸ್ನೇಹ ಇದೆ, ಅದಕ್ಕೆ ಪਹੁಂಚಿಗೆಯೇ ಹೋ. ಸಹಯೋಗ ಕೊಡಬೇಕು ಅನ್ನುವಂತ ನಶೆ ಇದೆ, ಅದಕ್ಕೆ ಪहुंचगए हो. ಸಂಪರ್ಕ ಮೇ ಪ್ಯಾರ್ ಮೇ ಬಂದೇ ಹುಯೇ. ಒಂದು ಕಡೆ ಸ್ನೇಹಕ್ಕೆ, ಎರಡನೇದ್ದು ಸಹಯೋಗಕ್ಕೆ, ಮೂರನೇದ್ದು ಸಂಪರ್ಕಕ್ಕೆ प्यार में बंधे हुए ही इसलिए घर में पहुंच गए हैं. बाप दादा सभी स्नेही बच्चों को, सहयोगी बच्चों को, ಸಂಪರ್ಕ ವಾಲೆ ಬಚ್ಚೋं को ನೋಡಿ, ನಾವು ಸ್ನೇಹಿಗಳು, ಸಹಯೋಗಿಗಳು, ಸಂಪರ್ಕದಲ್ಲಿರೋರು ಅಂದ್ರೆ ಕೆಲವೊಮ್ಮೆ ಕಬಿ ಬರೋರಿಗೆ ಏನಂತಾರೆ ಬಾಬಾ, ಸಂಪರ್ಕದಲ್ಲಿರೋರು ಅಂತ. ನಾವು ಸ್ನೇಹಿಗಳು ಹೌದು, ಸಹಯೋಗಿಗಳು ಹೌದು, ಕೆಲವೊಮ್ಮೆ ಬರುವಂತವರು ಸಂಪರ್ಕದಲ್ಲಿರೋರು. ಬಾಬಾ ಅಂತಾರೆ ಅಧಿಕಾರ ಲೇನೆ ಕೆ ಲಿಯೆ ಅಪನೆ ಘರ್ ಮೇ ಪಹುಂಚನೆ ಕಿ ಮುಬಾರಕ ದೇ ರಹಿ. ನೀವು ಅಧಿಕಾರವನ್ನ ಪಡ್ಕೊಳ್ಳಿಕ್ಕೆ ಬಂದಿದ್ದೀರಿ. ಎಲ್ಲಿಗೆ ಬಂದಿದ್ದೀವಿ? ನನ್ನ ಮನೆಗೆ ನಾನು ಬಂದಿದ್ದೀನಿ. ಬಾಬಾ ಅಂತಾರೆ ಮುಬಾರಕ್ ಮುಬಾರಕ್ ಹೋ ಮುಬಾರಕ್ ಹೋ. बाप दादा का प्यार बच्चों से ज्यादा है, और बच्चों का बाप दादा से ज्यादा है. किसका है? ಮಕ್ಕಳಿಗೆ ಬಾಪ್ತಾದರವರ ಮೇಲೆ ಜಾಸ್ತಿ ಪ್ರೀತಿಯೋ, ಬಾಪ್ತಾದರವರಿಗೆ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿಯೋ? ಈಗ ತಕ್ಕಡಿಲಿಟ್ಟು ತೂಕ ಮಾಡ್ಬೇಕಲ್ಲ, ಕಿಸ್ಕಾ ಹೈ ಜ್ಯಾದಾ ಪ್ಯಾರ್, ಕಿಸ್ಕಾ ಹೈ? ಬಾಬಾ ಹೇಳ್ತಾರೆ ಕಿಸ್ಕಾ, ಆಪ್ಕಾ ಯಾ ಬಾಪ್ಕಾ, ಆಪ್ಕಾ ಯಾ ಬಾಪ್ಕಾ? ಬಾಬಾ ಕೇತೆ ಬಚ್ಚೋಂ ಕಾ ಜ್ಯಾದಾ ಹೈ. ಬಾಬನೇ ಒಪ್ಕೊಂಡ್ಬಿಟ್ರು, ಇಲ್ಲ ನೀವು ಮಕ್ಕಳ ಪ್ರೀತಿಯೇ ಜಾಸ್ತಿ ಇದೆ, ಮಕ್ಕಳ ಪ್ರೀತಿಯೇ ಜಾಸ್ತಿ ಇದೆ. ಹಿಂದೊಮ್ಮೆ ಬಾಬಾ ಮುರುಡಿಯಲ್ಲಿ ಹೇಳಿದ್ದಾರೆ, ಬಾಬಾ ಕೊಡೋ ಪ್ರೀತಿಗೂ ಮಕ್ಕಳ ಪ್ರೀತಿಗೂ ವ್ಯತ್ಯಾಸ ಏನು? ಹಿಂದೊಮ್ಮೆ ಮುರುಳಿಯಲ್ಲಿ ಹೇಳಿದ್ದಾರೆ ಬಾಬಂದು ಸದಾ ಸ್ನೇಹ ಇರ್ತದೆ, ಬಾಬಂದು ಸದಾ ಪ್ರೀತಿ ಇರ್ತದೆ. ಈ ಮಕ್ಕಳು ಕೆಲವೊಮ್ಮೆ ಮರ್ತು ಬಿಡ್ತಾರೆ, ನನ್ನನ್ನೇ ಮರ್ತು ಬಿಡ್ತಾರೆ. ಆದ್ರೆ ಇವತ್ತು ಬಾಬಾ ಹೇಳ್ತಾರೆ, ಇಲ್ಲ ನನ್ಗಿಂತಲೂ ನಿಮಗೇನೆ ಜಾಸ್ತಿ ಪ್ರೀತಿ. देखो बच्चों का प्यार है तब तो कहां से पहुंच गए. ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಲ್ವಾ, ಅದಕ್ಕೆ ಎಷ್ಟು ದೂರದಿಂದ ಎಲ್ಲೆಲ್ಲಿಂದ ಬಂದು ತಲುಪಿದಿರಿ. ಕಿತನೆ ದೇಶ ಆಯೇ. ಅಷ್ಟೊತ್ತಿಗೆ ಕೆಳಗಡೆ ಮುನ್ನಿಬೇನು ಉತ್ತರ ಕೊಡ್ತಾರೆ, ಎಷ್ಟು ದೇಶದಿಂದ? 50 देशों से 50 देशों से आए हैं. लेकिन सबसे दूर कौन आया है? ಎಲ್ಲಕ್ಕಿಂತ ದೂರ ದೇಶ ಯಾವುದು? ಅಲ್ಲ, ಈ ಭೂಲೋಕದಲ್ಲಿ ಬೇರೆ ಕಡೆಯಿಂದ ಬಂದರೆ ಬಹಳ ದೂರ ದೇಶದಿಂದ ಬಂದವರು ಯಾರು? ಅಮೇರಿಕಾ वाले दूर से आए हैं, आप भी दूर से आए हैं, लेकिन बाप दादा तो परमधाम से आया है. ನೀವು ಸಹ ಬಹಳ ದೂರದಿಂದ ಬಂದಿದ್ದೀರಿ. ನಾನು ಎಲ್ಲಿಂದ ಬಂದಿದ್ದೀನಿ ಅಂತಾರೆ ಬಾಬಾ? ಪರಮಧಾಮದಿಂದ ಬಂದಿದ್ದೀನಿ. ಉಸ್ಕಿ ಬೆಂಟ್ ಮೇ ಅಮೆರಿಕ ಕ್ಯಾ ಹೈ? ನಾನು ಎಷ್ಟು ದೂರದಿಂದ ಬಂದಿದ್ದೀನಿ, ಅದರ ಮುಂದೆ ಅಮೆರಿಕ ಏನ್ ದೊಡ್ಡ ಮಾತು? ಅಮೆರಿಕ दूर है या परमधाम दूर है? सबसे दूर देशी कौन? बाप दादा. ಎಲ್ಲಕ್ಕಿಂತ ದೂರದೇಶಿ बाप दादा. बच्चे याद करते और बाप हाजिर हो जाते. ಎಲ್ಲ ಸಂಘಟನೆಯಲ್ಲಿ ಕುಂತು ವಾಹ್ ಇವತ್ತು ಬಾಬರ ಮಿಲ್ನ ಅಂತ ಕುಂತಿರ್ತೀವಿ, ಬಾಬಾ 1 ಸೆಕೆಂಡ್ ಮೇ ಹಾಜಿರ್ ಹೋ ಜಾತೆ. ಅವ್ರಿಗೆ ಏನು ವಿಮಾನ ಬುಕ್ ಮಾಡ್ಬೇಕಾಗಿಲ್ಲ, ರಾಸ್ತಾ ಭೋಜನ ಕಟ್ಕೋಬೇಕಾಗಿಲ್ಲ. ನಾವು ಈ ದೇಹ ಕಟ್ಕೊಂಡು ಹೋಗ್ಬೇಕಾ ಮಧುಬನಕ್ಕೆ? ಎಷ್ಟು ರಿಸರ್ವೇಶನ್ ಮಾಡ್ಬೇಕು, ರಾಸ್ತಾ ಭೋಜನ ಎಲ್ಲ ಬೇಕು, ನೀರು ಬೇಕು, ಕುಡಿಲಿಕ್ಕೆ ಎಲ್ಲ ಬೇಕು, ದೇಹ ಇರುವುದಕ್ಕೆ ಒಂದಷ್ಟು ಮತ್ ಲಗೇಜ್. ಶಿವಬಾಬನಿಗೆ ದೇಹನೇ ಇಲ್ಲ. ಮೇರಾ ಬಾಬಾ ಅಂತ ಹೇಳಿ 1 ಸೆಕೆಂಡ್ ಮೇ ಬಾಬಾ ಹಾಜಿರ್ ಹೋ ಜಾಯೇಗ. 1 ಸೆಕೆಂಡ್ಗೆ ಬಾಬಾ ಹಾಜರಾಗ್ತಾರೆ. अभी बाप बच्चों से क्या चाहते हैं? पूछते हैं ना, बाबा क्या चाहते हैं?
ನಾನು ನಿಮ್ಮಿಂದ ಏನ್ ಬಯಸ್ತಿದ್ದೀನಿ? ಸರಿ, ಎಲ್ಲರೂ ಬಹಳ ಪ್ರೀತಿಯಿಂದ ಬಂದಿದ್ದೀರಿ, ದೂರ ದೂರದಿಂದ ಬಂದಿದ್ದೀರಿ, ನನಗೂ ಪ್ರೀತಿ ನಿಮ್ಮ ಮೇಲೆ, ಅದಕ್ಕೆ ನಾನು ನಿಮ್ಗಿಂತಲೂ ದೂರದಿಂದ ಬಂದಿದ್ದೀನಿ. ಸರಿ, ಈಗ ನಾನು ಬಂದಿನಿ, ಹೌದು, ನಾನು ನಿಮ್ಮಿಂದ ಏನ್ ಬಯಸ್ತಿದ್ದೀನಿ? ಇದು ಒಂದು ಪಾಯಿಂಟ್. ಮೊನ್ನೆ ಭಾನುವಾರ ಮುರಳಿಯಲ್ಲಿ ಬಾಬಾ ಅಂತಾರೆ, ಬಾಪ್ ದಾದಾ ಕ್ಯಾ ಚಾತೆ ಹಿ ಲಿಸ್ಟ್ ನಿಕಾಲೋ. ಈ ಒಂದು ಪೇಜ್ ಮಾಡಿ. ಬಾಪ್ ದಾದಾ ಚಾತೆ ಹಿ ಅಂದ ಕೂಡಲೇ ಆ ವಾಕ್ಯವನ್ನ ಏನ್ ಮಾಡ್ಬೇಕು? ಅದನ್ನ ಸಪರೇಟ್ ಲಿಸ್ಟ್ ಮಾಡಬೇಕು. ಮುರಳಿಯಲ್ಲಿ ಬಂದಾಗ ಲಿಸ್ಟ್. ಕಳೆದ ಮುರಳಿಯಲ್ಲಿ 3 ಪಾಯಿಂಟ್ ಅಂದರು ಬಾಬಾ. ಬಾಪ್ ದಾದಾ ಕ್ಯಾ ಚಾತೆ ಹಿ? हरेक बच्चे एवरेडी बने, हरेक बच्चे बाप समान संपन्न और संपूर्ण बने, हरेक बच्चों में किसी सब्जेक्ट में किसी में भी किसी बच्चे भी कम नहीं होना चाहिए. ಯಾವ ಮಕ್ಕಳು ಯಾವ ಸಬ್ಜೆಕ್ಟಿನಲ್ಲಿ, ಯಾವ ಮಕ್ಕಳು ಯಾವುದರಲ್ಲಿಯೂ ಕಡಿಮೆ ಆಗಬಾರ್ದು. ಇದು 3 ಚಹನ ಕಳೆದ ಮುರಳಿಯಲ್ಲಿ ಹೇಳಿದ್ರು ಬಾಬಾ. ಈಗ ಇದನ್ನ ಅದೇ ಲೈನಲ್ಲಿ ಬರ್ಕೊಂಡ್ಬಿಡ್ಬೋದು. ಬಾಬನ ನಮ್ಮ ಉದ್ದೇಶ ಏನಪ್ಪ? ನಮ್ಮ ಪುರುಷಾರ್ಥ ಏನು? ತಂದೆಯ ಆಸೆಯನ್ನ ಪೂರ್ಣಗೊಳಿಸುವುದೇ ನಾವು ಮಕ್ಕಳಲ್ವ. ಅವನು ನಮ್ಮಿಂದ ಏನೇನು ಆಸೆ ಇಟ್ಕೊಂಡಿದ್ದಾನೆ ಅದನ್ನ ಪೂರ್ಣಗೊಳಿಸ್ಬೇಕು. ಅವನು ಏನೇನು ಆಸೆ ಇಟ್ಕೊಂಡಿದ್ದಾನೆ ಲಿಸ್ಟ್ ನಿಕಾಲು, ಬರೀರಿ. ಆ ಲಿಸ್ಟ್ ಅಲ್ಲಿ ಇದನ್ನು ಸೇರಿಸ್ರಿ. ತೋ ಬಾಪ್ ದಾದಾ ಯಹಿ ಮೀಟಿ ಮೀಟಿ ಬಚ್ಚೋನ್ ಸೆ ಚಾತೆ, ಬಾಪ್ ದಾದಾ ನನ್ನ ಮಧುರ ಮಧುರ ಮಕ್ಕಳಿಂದ ಇದನ್ನು ಬಯಸ್ತಿದ್ದೀನಿ. ಏಕ್ ಏಕ್ ಬಚ್ಚಾ ಸ್ವರಾಜ್ಯ ಅಧಿಕಾರಿ ರಾಜ ಹೋ. ಒಂದೊಂದು ಮಕ್ಕಳು ಸಹಿತ ಸ್ವರಾಜ್ಯ ಅಧಿಕಾರಿ ರಾಜರಾಗಬೇಕು. ನನ್ನ ಒಂದೊಂದು ಮಕ್ಕಳು ಸ್ವರಾಜ್ಯ ಅಧಿಕಾರಿ ರಾಜರಾಗಬೇಕು. सभी राजा हो, स्वराज्य है, स्व पर राज्य तो है ना. जो समझते ही स्वराज्य अधिकारी राजा बना हो वह हाथ उठा. ನಾನು ಸ್ವರಾಜ್ಯ ಅಧಿಕಾರಿ ರಾಜ ಮಗುವಾಗಿದ್ದೀನಿ ಅನ್ನೋರ್ ಕೈ ಎತ್ತಿ. बहुत अच्छा. बाप दादा को बच्चों को देखकर प्यार आता. 63 जन्म बहुत मेहनत की है, दुखी अशांत से दूर होने की. ಎಷ್ಟು 63 ಜನ್ಮ ಕಷ್ಟಪಟ್ರೆ ನೀವು, ಎಷ್ಟು ದುಃಖದಿಂದ ದೂರ ಆಗ್ಬೇಕು, ಅಶಾಂತಿಯಿಂದ ದೂರ ಆಗ್ಬೇಕು, ಎಷ್ಟು ಮೆಹನತ್ ಮಾಡಿದಿರಿ. ತೋ ಬಾಪ್ ಯಹಿ ಚಾತೆ, ಈ ಪರಿಶ್ರಮ ಪಟ್ಟದ್ದು, ಒದ್ದಾಡಿದ್ದು, ದುಃಖ ಪಟ್ಟದ್ದು ಅದೆಲ್ಲ ನೋಡಿ ಬಾಬಾ ಈಗ ಯಹಿ ಚಾತೆ हर बच्चा अभी स्वराज्याधिकारी बने, मन बुद्धि संस्कारों का मालिक बने, राजा बने. जब चाहे जहाँ चाहे जैसे चाहे वैसे मन बुद्धि संस्कार को परिवर्तन कर सके. टेंशन फ्री लाइफ का अनुभव सदा इमर्ज रहे. यह बाप दादा चाहते. 63 ಜನ್ಮ ದುಃಖ ಕಷ್ಟ ಒದ್ದಾಡಿದೆಲ್ಲ ನೋಡಿ ಈಗ ಬಾಬಾ ಹೇಳ್ತಾರೆ, ನನ್ಗೆ ಈ ರೀತಿ ಆಸೆ ಇದೆ, ಪ್ರತಿಯೊಂದು ಮಕ್ಕಳು ಸಹಿತ ಸ್ವರಾಜ್ಯಾಧಿಕಾರಿಯಾಗಿರಿ, ಮನಸ್ಸು ಬುದ್ಧಿ ಸಂಸ್ಕಾರದ ಮಾಲೀಕರಾಗಿರಿ, ರಾಜ ಆಗಿರಿ. ಯಾವಾಗ ಬೇಕಾವಾಗ ಎಲ್ಲಿ ಬೇಕಲ್ಲಿ ಹೇಗ್ ಬೇಕು ಹಾಗೆ ಮನಸ್ಸು ಬುದ್ಧಿ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂತಿರಬೇಕು. ಟೆನ್ಷನ್ ಫ್ರೀ ಲೈಫ್ ಅನ್ನ ಅನುಭವ ಮಾಡೋದನ್ನ ಇಮರ್ಜ್ ಮಾಡ್ಕೊಳ್ಳಿ. ಟೆನ್ಷನ್ ಫ್ರೀ ಲೈಫ್ ಎಲ್ಲಿ ಬೇಕಲ್ಲಿ, ಯಾವಾಗ ಬೇಕಾವಾಗ, ಎಲ್ಲಿ ನಾನು ಚೇಂಜ್ ಆಗ್ಬೇಕು, ಯಾವ್ದಲ್ಲಿ ಪರಿವರ್ತನೆ ಆಗ್ಬೇಕು, ಮನಸ್ಸಿನಲ್ಲೋ ಬುದ್ಧಿಯಲ್ಲೋ ನನ್ನ ಸಂಸ್ಕಾರದಲ್ಲೋ ಎಲ್ಲಿ ಚೇಂಜ್ ಆಗ್ಬೇಕು, ನಾನು ಪರಿವರ್ತನೆ ನನ್ನ ಮಾಡ್ಕೊಳ್ಳುವಂಗೆ ಇರ್ಬೇಕು. ನಮ್ದೇ ಸ್ಟೈಲಲ್ಲಿ ಇರೋದಲ್ಲ. ಎಲ್ಲೋ ನಮಗೆ ಕೆಲವರು ಹೇಳ್ತಾರೆ, ಕಮೆಂಟ್ ಮಾಡ್ತಾರೆ, ನಮ್ಮ ಬಗ್ಗೆ ಯಾರು ಆಡ್ಕೋತಾರೆ, ಭಾಳ ಚಲೋ. ಅವ್ರು ಯಾಕೆ ಆಡ್ಕೋತಾರೆ? ನಾನು ಎಲ್ಲಿ ಚೇಂಜ್ ಮಾಡ್ಕೋಬೇಕು ಗೊತ್ತಾಗ್ಬೇಕಲ್ಲ. ನಮಗೆ ಗೊತ್ತಾಗ್ಬೇಕು ನಾನು ಎಲ್ಲಿ ಚೇಂಜ್ ಮಾಡ್ಕೋಬೇಕು. ಮನಸ್ಸು ಬುದ್ಧಿ ಸಂಸ್ಕಾರ ಇದು ಇಷ್ಟಕ್ಕೂ ಮಾಲೀಕರಾಗಿ ಜಬ್ ಚಾಹೆ ಜಾ ಚಾಹೆ ಜೈಸಿ ಚಾಹೆ, ಯಾವ ಬೇಕಾವಾಗ ಎಲ್ಲಿ ಬೇಕಲ್ಲಿ ಯಾವ ರೀತಿ ಬೇಕು ಆ ರೀತಿ ಮನಸ್ಸನ್ನ ಬುದ್ಧಿಯನ್ನ ಸಂಸ್ಕಾರವನ್ನ ಪರಿವರ್ತನ್ ಕರ್ಸಕ್ಕೆ. ಇದು ಯಾರ ಆಸೆ? ಬಾಬನ ಆಸೆ. ಮತ್ತೆ ಮಕ್ಕಳು ಟೆನ್ಷನ್ ಫ್ರೀ ಲೈಫ್ ಕಾ ಅನುಭವ ಸದಾ ಇಮರ್ಜ್. ಟೆನ್ಷನ್ ಫ್ರೀ ಲೈಫಿನ ಅನುಭವನ್ನ ನನ್ನ ಮಕ್ಕಳು ಇಮರ್ಜ್ ಆಗಿ ಇಟ್ಕೋಬೇಕು. अच्छा बाप दादा देखते ही कभी मर्ज भी हो जाता है,
ಕೆಲವೊಮ್ಮೆ ಟೆನ್ಷನ್ ಫ್ರೀ ಆ ಸ್ಥಿತಿ ಇದೆಲ್ಲ ಕೆಲವೊಮ್ಮೆ ಗುಪ್ತಾಗಿ ಬಿಡ್ತದೆ. सोचते ही ये नहीं करना है, ये राइट है, ये रॉन्ग है, लेकिन सोचते ही ಸ್ವರೂಪ में नहीं लाते. ಅಯ್ಯೋ ಇದು ಸರಿಯಲ್ಲ, ನಾನು ಹಿಂಗಿರಬಾರ್ದು, ನಾನು ಹಿಂಗೆ ಮಾಡಬಾರ್ದು, ಸೋಚತೆ ಹಿ, ಆದರೆ ಸ್ವರೂಪದಲ್ಲಿ ತರಂಗಿಲ್ಲ. सोचना माना मर्ज रहना, स्वरूप में लाना अर्थात इमर्ज होना. ಬರೇ ಯೋಚನೆ ಮಾಡೋದು ನಾನು ಹಾಗಿರ್ಬೇಕಂತಿದ್ದೀನಿ ಹೀಗಿರ್ಬೇಕಂತಿದ್ದೀನಿ ಅಂದ್ರೆ ಅದು ಮರ್ಜ್. ಅದೇ ರೀತಿ ನಡ್ಕೊಳ್ತಿದ್ದೀವಿ ಅಂತಂದ್ರೆ ನಾವು ಇಮರ್ಜ್ ಮಾಡ್ಕೊಂಡಂತೆ, ಸ್ವರೂಪದಲ್ಲಿ ತರುವುದಂದ್ರೆ ಇಮರ್ಜ್ ಮಾಡ್ಕೊಂಡಂತೆ. ಸಮಯಕ್ಕೆ लिए तो नहीं इंतजार कर रहे हो ना, ಯಾರು ಸಮಯಕ್ಕೋಸ್ಕರ ಕಾಯ್ತಾ ಇಲ್ಲಲ್ವಾ? कभी कभी करते हैं, रोरान करते हैं ना. कई बच्चे कहते हैं समय आने पर ठीक हो जाएंगे. ಬಾಬಾ ನಾನು ಸಮಯ ಬಂದಂತೆ ಏನಾಗ್ತೀನಿ, ನಾನು ಸರಿಯಾಗಿ ಬಿಡ್ತೀನಿ. ಸಮಯ तो आपकी रचना है. ಸಮಯ ಏನು? ಸಮಯ ನನ್ನ ರಚನೆ. आप तो ಮಾಸ್ಟರ್ ರಚಿತ, ನಾನು ಮಾಸ್ಟರ್ ರಚಿತ. ಸಮಯ ಬಂದಾಗ ಸರಿಯಾಗೋದಲ್ಲ, ನಾನು ಸರಿಯಾಗಿರ್ಬೇಕು, ನೆಕ್ಸ್ಟ್ ಸಮಯ ಬರಬೇಕು. ಬಾಬಾ ಹೇಳ್ತಾರೆ तो ಮಾಸ್ಟರ್ ರಚಿತ ರಚನಾ के आधार पर नहीं चलते. ರಚಿತ ಅಂದರೆ ಯಾರು? ರಚನೆಯ ಆಧಾರದಿಂದ ನಡೆಯದೆ ಇರುವವರೇ ರಚಿತ. ರಚನೆಯ ಆಧಾರದಿಂದ ನಡಿಬಾರ್ದು. ಸಮಯ ನಮ್ಮ ರಚನೆ, ಸಂಬಂಧ ಸಂಪರ್ಕ ನಮ್ಮ ರಚನೆ, ಇಂದ್ರಿಯಗಳು ಮತ್ತೊಂದು ಸಂಕಲ್ಪಗಳು ಎಲ್ಲ ರಚನೆ. ರಚನೆಯ ಆಧಾರದಿಂದ ನಾವು ನಡೆಯತಕ್ಕದ್ದಲ್ಲ. ಸಂಸ್ಕಾರ ನಾವು ರಚಿಸಿಕೊಂಡದ್ದು. ಇದರ ಆಧಾರದ ಮೇಲೆ, ರಚನೆಯ ಆಧಾರದ ಮೇಲೆ ನಡೆಯತಕ್ಕದ್ದಲ್ಲ. ಯಾವಾಗ್ಲೂ ನಮ್ಮ ಆ ಸ್ವರೂಪವನ್ನ ಇಮರ್ಚಾಗಿಟ್ಕೋಬೇಕು. ಬರೇ ಯೋಚಿಸುವುದಲ್ಲ, ಬರೇ ಹೇಳೋದಲ್ಲ. ಬಾಬಾ ಅಂತಿದ್ದಾರೆ समय आने पर ठीक हो जाएंगे. नहीं, आप मास्टर रचयिता, मास्टर रचयिता रचना के आधार पर नहीं चलते. समय को समाप्ति के नजदीक आप मास्टर रचयिता को लाना है. ಸಮಯವನ್ನು ಸಮಾಪ್ತಿ ಮಾಡುವಂತಹ ಒಂದು ಸಮೀಪತೆಯನ್ನ ನಾವು ಮಾಸ್ಟರ್ ರಚಯಿತರೇ ತರಬೇಕು. ಎಲ್ಲಿ ಬೇಕಲ್ಲಿ, ಯಾವಾಗ ಬೇಕಾವಾಗ, ಹೇಗ್ ಬೇಕಂಗೆ ವಿದಿನ್ ಸೆಕೆಂಡ್ ನಮ್ಮನ್ನ ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಷ್ಟು ನಮ್ಮ ಹತ್ರ ಕೆಪಾಸಿಟಿ ಇರಬೇಕು. ಅದನ್ನು ಇಮರ್ಜ್ ರೂಪದಲ್ಲಿ ಇಟ್ಕೊಳ್ಳಿ. ಟೆನ್ಷನ್ ಫ್ರೀ ಲೈಫ್ ಅನುಭವ ಮಾಡಿ. ಎಲ್ಲಿ ಬೇಕು, ಯಾವ ಬೇಕು, ಒಂದು ಕ್ಷಣದಲ್ಲಿ ನನ್ನ ಚೇಂಜ್ ಮಾಡ್ಕೊಳ್ಳಂಗಿರ್ಬೇಕು. ಅಂದ್ರೆ ಅರ್ಥ ಸ್ವರಾಜ್ಯಾಧಿಕಾರಿ ರಾಜ ಬಚ್ಚಿ. ನನ್ನ ಮೇಲೆ ನಾನು ಅಧಿಕಾರಿ ರಾಜ ಮಗ. एक सेकंड में मन के मालिक बन मन को ऑर्डर कर सकते हो. 1 ಸೆಕೆಂಡಿಗೆ ಮನಸ್ಸಿಗೆ ಮಾಲೀಕ ಆಗಿ ಮನಸ್ಸಿಗೆ ಆರ್ಡರ್ ಮಾಡ್ತೀರಾ? कर सकते हो. मन को एकाग्र कर सकते हो. फुल स्टॉप लगा सकते हो. लगाएंगे फुल स्टॉप और लग जाएगा क्वेश्चन मार्क. 1 ಸೆಕೆಂಡಿಗೆ ಮನಸ್ಸಿಗೆ ಫುಲ್ ಸ್ಟಾಪ್, ಪೂರ್ಣ ವಿರಾಮ. ಯಾವ ದೇಹ, ಜಗತ್ತು, ಸಂಬಂಧ ಸಂಪರ್ಕ, ಸಮಯ ಯಾವುದರ ಬಗ್ಗೆ ಆಲೋಚನೆ ಬೇಡ. ನನ್ನ ಆತ್ಮ ಜ್ಯೋತಿ, ಬಾಬಾ ಜ್ಯೋತಿ, पूर्ण विराम. लगा सकते हो. 1 ಸೆಕೆಂಡ್ में फुल स्टॉप लगा सकते हो. ಒಂದ್ ವೇಳೆ ಫುಲ್ ಸ್ಟಾಪ್ ಹಾಕೋದು लग जाएगा क्वेश्चन मार्क. क्यों, क्या, कैसे, यह क्या, वह क्या, आश्चर्य की मात्रा भी नहीं. ಕ್ವಶನ್ ಮಾರ್ಕ್ ಮಾತ್ರ ಅಲ್ಲ, ಆಶ್ಚರ್ಯ ಚಿಹ್ನೆನೂ ಇರಕೂಡದು. ಹೌದಾ, ನಂಗೆ ಗೊತ್ತೇ, ಆಶ್ಚರ್ಯನೂ ಬೇಡ. ಯಾಕೆ, ಏನು, ಹೇಗೆ, ಅದು ಬೇಡ. 1 ಸೆಕೆಂಡಿಗೆ ಪೂರ್ಣ ವಿರಾಮ, ಫುಲ್ ಸ್ಟಾಪ್. फुल स्टॉप सेकंड में पॉइंट बन जाओ. 1 सेकंड के पॉइंट और कोई मेहनत नहीं. एक शब्द सिर्फ अभ्यास में लाओ पॉइंट. ಒಂದು ಶಬ್ದವನ್ನ ಅಭ್ಯಾಸದಲ್ಲಿ ತನ್ನಿ, ಪಾಯಿಂಟ್.
पॉइंट स्वरूप बनना, वेस्ट को पॉइंट लगानी है, ವ್ಯರ್ಥಕ್ಕೆ ಎಲ್ಲದಕ್ಕೂ ಪಾಯಿಂಟ್, 1 सेकंड पॉइंट। और महावाक्य जो सुनते हो उस पॉइंट पर मनन करना। ಬಾಬರ ಮಹಾವಾಕ್ಯ ಏನಿದೆ ಆ ಮಹಾವಾಕ್ಯದಲ್ಲಿ ಬರುವ ಎಲ್ಲಾ ಪಾಯಿಂಟ್ಸ್ ಅನ್ನ ಮನನ ಮಾಡಿ, ಬೇರೆ ವ್ಯರ್ಥ ಇದ್ದದಕ್ಕೆ ಫುಲ್ ಸ್ಟಾಪ್ ಹಾಕ್ರಿ। और कोई भी तकलीफ नहीं है, पॉइंट याद रखो, पॉइंट लगाओ, पॉइंट बन जाओ। ಬಾಬಾ ಬಿಂದುವನ್ನ ನೆನಪು ಮಾಡಿ ಭೂಲೋಕದ ಎಲ್ಲ ರಚನೆಗೆ ಪಾಯಿಂಟ್ ಹಾಕ್ರಿ। ಆತ್ಮ ಜ್ಯೋತಿ ಪಾಯಿಂಟ್ ಆಗ್ರಿ, ಪಾಯಿಂಟ್ ಆಗಿ ಸುಪ್ರೀಂ ಪಾಯಿಂಟಿನ ಮುಂದೆ ಕುತ್ಕೊಳ್ಳಿ। यह अभ्यास सारे दिन में बीच बीच में करो, कितने भी बिजी हो लेकिन यह ट्रायल करो। 1 सेकंड में पॉइंट बन सकते हो, 1 सेकंड ಗೆ ಪಾಯಿಂಟ್ ಆಗ್ತೀರಾ। ಎಷ್ಟು ಬೇಕಾದ್ರೆ ಬಿಸಿ ಶೆಡ್ಯೂಲ್ ಇರ್ಬೋದು, ನಡುವೆ 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 पॉइंट 1 सेकंड में पॉइंट लगा सकते हो। जब यह अभ्यास बार बार का होगा तब ही आने वाले अंतिम समय में फुल पॉइंट्स ले सकेंगे, फुल पॉइंट्स ले सकेंगे। ಈ ಅಭ್ಯಾಸವನ್ನ ಬಾರಿ ಬಾರಿ ಮಾಡಿದರೆ ಆಗ ಅಂತಿಮ ಸಮಯದಲ್ಲಿ ಫುಲ್ ಪಾಯಿಂಟ್ಸ್ ಅನ್ನ ಪಡ್ಕೋತೀವಿ। ಫುಲ್ ಮಾರ್ಕ್ಸ್, फुल पॉइंट्स, पास विद ऑनर बन जाएंगे। यही परमात्मा पढ़ाई है, यही परमात्मा पालना है। ಈ ಪ್ರಾಕ್ಟೀಸ್ ಅನ್ನ ಫುಲ್ ಬಿಸಿ ಇದ್ದಾಗಲೂ ಅಭ್ಯಾಸ ಮಾಡಿ, ಈ ಅಭ್ಯಾಸದಿಂದ ಫುಲ್ ಪಾಯಿಂಟ್ಸ್ ಅಲ್ಲಿ ಪಾಸ್ ಆಗ್ತೀವಿ, ಪಾಸ್ ವಿದ್ ಆನರ್ ಆಗ್ತೀವಿ। ಇದು ಪರಮಾತ್ಮ ಪಡಾಯಿ, ಇದು ಪರಮಾತ್ಮನ ವರದಾನ, ಪರಮಾತ್ಮನ ಪಾಲನೆ, ಇದೇ ಪರಮಾತ್ಮನ ಶಿಕ್ಷಣ, ಇದೇ ಪರಮಾತ್ಮನ ಪಾಲನೆ। तो जो भी आए हैं, 3 ಬಿಂದು, ಬಾಬಾ ಬಿಂದು, ನಂತರ ನನ್ನ ಆತ್ಮ ಬಿಂದು, ಡ್ರಾಮದ್ದು ಕೆಳಗಿನ ರಚನೆಗೆಲ್ಲ ಏನ್ ಮಾಡಿ ಬಿಂದು ಹಾಕ್ರಿ। ಕೆಳಗಿನ ರಚನೆ ಅಂದ್ರೆ ಡ್ರಾಮಾ, ಆತ್ಮ ಬಿಂದು ಫಸ್ಟ್, ಬಾಬಾ ಬಿಂದು, ರಚನೆಗೆ ಪೂರ್ಣ ವಿರಾಮ, ನಂತರ ಆತ್ಮ ಬಿಂದುವಾಗಿ ಬಾಬನ ಬಳಿಯಲ್ಲಿ ಇರಿ। 3 ಪಾಯಿಂಟ್, ಪಾಯಿಂಟ್ ಯಾद रखो, ಪಾಯಿಂಟ್ लगाओ, ಪಾಯಿಂಟ್ बन जाओ। बाबा अंतर यही परमात्मा पढ़ाई है, यही परमात्मा पालना है, यही पास विदारर बनने के लिए अल्वा ಜಾಸ್ತಿ ಪಾಯಿಂಟ್ಸ್ ಅಲ್ಲಿ ಪಾಸ್ ಆಗಲಿಕ್ಕೆ ಇದುವೇ ಆಧಾರ। तो जो भी आए हैं, तो पहली बारी आने वाले हैं, जो पहली बारी मिलन मनाने के लिए आए हैं वो हाथ उठाओ। ಬಾಬನ ಸಮ್ಮುಖದಲ್ಲಿ ಮೊತ್ತ ಮೊದಲು ಮಧುಬನಕ್ಕೆ ಬಂದವರು ಯಾರಿದ್ದೀರಿ ಅವ್ರ ಕೈ ಎತ್ತಿ, ಬಾओ ತಾಯೇ ಹೇ ವೆಲ್ಕಮ್। जैसे अभी पहली बारी आए हो ना, पहला नंबर भी लेना। ನೀವು ಫಸ್ಟ್ ಬಾರಿ ಮಧುಬನಕ್ಕೆ ಬಂದಿದ್ದೀರಿ ಅಂತಂದ್ರೆ ಮೊದಲನೇ ನಂಬರ್ ಅನ್ನ ಪಡ್ಕೋಬೇಕು। ಚಾನ್ಸ್ ಹೇ, ಇನ್ನು ಏನಿದೆ, ಅವಕಾಶ ಇದೆ। आप सोचेंगे हम तो अभी अभी पहले बारी आए हैं, हमारे से पहले वाले तो बहुत हैं, लेकिन ड्रामा में ये चांस रखा हुआ है। ಬಾಬಾ ತಿಳಿಸ್ತಾರೆ, ನೀವು ಯೋಚನೆ ಮಾಡ್ಬೋದು, ನಾವು ಫಸ್ಟ್ ಬಂದಿವಿ, ಮೊದಲನೇ ಸರಿ, ಮೊದಲು ಬಹಳ ವರ್ಷದಿಂದ ಬಂದವರೆಲ್ಲ ಬಹಳ ಇದ್ದಾರೆ ಅಂತೆಲ್ಲ ಅನ್ಬೋದು, ಆದರೆ ನಿಮ್ಗೀಗ್ಲೂ ಚಾನ್ಸ್ ಇದೆ। ಯಾವ ಚಾನ್ಸ್? लास्ट सो फास्ट, फास्ट से फर्स्ट हो सकते हो। ಲಾಸ್ಟ್ ಬಂದ್ರು ಫಾಸ್ಟ್ ಹೋಗ್ಲಿಕ್ಕೆ ಚಾನ್ಸ್ ಇದೆ, ಫಾಸ್ಟ್ ಹೋಗಿ ಫಸ್ಟ್ ಬರ್ಲಿಕ್ಕೂ ಚಾನ್ಸ್ ಇದೆ। चांस है, चांस लेने वालों को बाप दादा क्या कहते? चांसलर कहते हैं। तो चांसलर बनो, बनना है चांसलर, चांसलर बनना है ना। जो समझते हैं चांसलर बनेंगे वो हाथ उठाओ।
ಆ ಹೊಸಬರು ಬಂದವರಿಗೆ ಬಾಬಾ ಉತ್ಸಾಹ ತುಂಬುದು ನೋಡಿ. ನೀವು ಲೇಟ್ ಆಗಿ ಬಂದರೂ ಪರವಾಗಿಲ್ಲ, ಚಾನ್ಸ್ ಪಡ್ಕೊಳ್ಳಿ, ಚಾನ್ಸ್ಲರ್ ಆಗ್ರಿ. ಚಾನ್सलर बनेंगे ना, वाह मुबारक हो. बाप दादा ने देखा यहाँ तो जो भी आए हैं वो सब हाथ उठा रहे हैं, मेजॉरिटी उठा रहे हैं. ಬಂದವರು ಎಲ್ಲರೂ ಹಳಬರು ಹೊಸಬರು ಎಲ್ಲರೂ ಕೈ ಎತ್ತಿದ್ರು. ಅದಕ್ಕೆ ಹೊಸಬರಿಗೆ ಕೇಳ್ತಿದ್ದಾರೆ, ಆದ್ರೆ ಜೋ ಬಿ ಆಯೆ ಹಿ ಸಬ್ ಹಾತ್ ಉಠಾ ರಹಿ ಹಿ, मेजॉरिटी उठा रही है. अच्छा मुबारक हो, मुबारक हो. बाप दादा ने आप सभी आने वाले मीठे मीठे प्यारे प्यारे बच्चों को विशेष याद किया है. क्यों याद किया? ನೀವೆಲ್ಲ ಬಹಳ ಮಧುರವಾದ ಮಕ್ಕಳು, ಪ್ರೀತಿಯ ಮಕ್ಕಳು. ನಾನು ಬಹಳ ನಿಮ್ಮನ್ನ ನೆನಪು ಮಾಡ್ಕೊಂಡೆ. ಯಾಕೆ ನೆನಪು ಮಾಡ್ಕೊಂಡೆ? ब्रैकेट ನಲ್ಲಿ आज सभा में देश विदेश के बहुत से VIPs बैठे हैं. ಸಭೆಯಲ್ಲಿ ದೇಶ ವಿದೇಶದಿಂದ ಬಂದಂತಹ ಬಾಬರ ಮಿಲ್ಲಕ್ಕೇನೆ VIPs ಬಂದಾರೆ. क्यों निमंत्रण दिया पता है? ನೀವೆಲ್ಲ VIPs ಬಂದಿದ್ದೀರಿ, ನಿಮಗೆ ಯಾಕೆ ನಿಮಂತ್ರಣ ಕೊಡಲಾಗಿದೆ ಗೊತ್ತಿದೆಯಾ? देखो निमंत्रण तो बहुतों को मिला, लेकिन आने वाले आप पहुंच गए. क्यों? बाप दादा ने याद किया. ನಿಮಗೆ ನಿಮಂತ್ರಣ ಕೊಟ್ಟಿತ್ತು, ಎಷ್ಟೋ ಜನರಿಗೆ ಕೊಟ್ಟಿದೆ, ನೀವಷ್ಟೇ ಬಂದು ತಲುಪಿದಿರಿ. ನಿಮಗೆ ಯಾಕೆ ನಾನು ನೆನಪು ಮಾಡಿದೆ? ನಿಮ್ಮನ್ನ ಯಾಕೆ ನಾನು ನೆನಪು ಮಾಡಿದೆ? ಭಗವಂತ ಕೇಳ್ತಾನೆ. बाप दादा जानते हैं जो भी आए हैं वह स्नेही सहयोगी से सहज योगी बनने वाले क्वालिटी है. ಯಾರೆಲ್ಲ ಹೊಸತಾಗಿ ಬಂದಾರ VIPs ಅವ್ರು ಬರ್ಲಿ ಅಂತ ಬಾಬಾ ಯಾಕೆ ಸಂಕಲ್ಪ ಮಾಡಿದ್ರು? ಬಾಬಾ ಯಾಕೆ ನೆನಪು ಮಾಡ್ಕೊಂಡ್ರು ಅಂದ್ರೆ, ಏನು ಬಂದಿದ್ದೀರೋ ನೀವು ಸ್ನೇಹಿ ಇದ್ದೀರಿ, ಸಹಯೋಗಿನೂ ಇದ್ದೀರಿ, ಈಗ ಸಹಜ ಯೋಗಿ ಆಗುವಂತ ಕ್ವಾಲಿಟಿಯ ಆತ್ಮಗಳು ನೀವು. ಮೊದಲೇ ಅಂದ್ರಲ್ಲ ಬಾಬಾ, ಏನೇನಂದ್ರು ಬಾಬಾ? ಸ್ನೇಹಿ, ಸಹಯೋಗಿ. ಈಗ ಏನಾಗ್ಬೇಕಂತಾರೆ ಬಾಬಾ? ಸಹಜ ಯೋಗಿಯಾಗುವಂತಹ ಕ್ವಾಲಿಟಿಯವರು. अगर हिम्मत रखेंगे तो आप सहज योगी बन औरों को भी सहज योग का मैसेंजर बन मैसेज दे सकते हो. VIPs ಯಾಕೆ ನಮ್ಗೆ? ಒಂದು ವೇಳೆ ಅವರು ಬಾಬಾ ಕೊಟ್ಟಂತ ಜ್ಞಾನ ತಿಳ್ಕೊಂಡು ಹಿಮ್ಮತ್ತಿನಿಂದ ಸಹಜ ಯೋಗಿಯಾಗಿದ್ರೆ ಅವ್ರು ಸುಮ್ಮನೆ ಕುತ್ಕೊಳ್ಳಂಗಿಲ್ಲ. ಅನೇಕರನ್ನ ಸಹಜ ಯೋಗಿ ಮಾಡುವ ಮೆಸೇಜ್ ಕೊಡುವಂತ ಮೆಸೆಂಜರ್ ಆಗ್ಲಿಕ್ಕೆ ಸಾಧ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಕ್ಲಾಸ್ ಕೇಳಿ ಬಾಬಾ ಬಂದಾರೆ ಅಂತ ಮತ್ತೊಬ್ರಿಗೆ ಹೇಳಿದ್ರೆ ಯಾರು ಅವರ ಕಡೆ ತಿರುಗಿ ನೋಡ್ತಾರೆ? ಒಬ್ಬ VIP ಇರ್ಬೇಕು, ಅವನ ಪಕ್ಕ ಸಹಜ ಯೋಗಿ ಆಗ್ಬೇಕು, ಬಾಬನ ಮಗು ಆಗ್ಬೇಕು. ಅವನ ಸಂಪರ್ಕದಲ್ಲಿ ಅನೇಕ ಜನ ಬರ್ತಾರೆ. ಆಗ ಅವ್ರು ಹೇಳಿದ್ರೆ ಏನಾಗ್ತದೆ? ಮೈಕ್ ಆಗ್ತಾರೆ ಅವರು. सहज योग का मैसेंजर बन मैसेज दे सकते हो. मैसेज देना अर्थात गॉडली मैसेंजर बनना. ಎಲ್ಲರಿಗೂ ಮೆಸೇಜ್ ಕೊಡುವುದಂತಂದ್ರೆ ಅವ್ರು ಯಾರು? ಗಾಡ್ಲಿ ಮೆಸೆಂಜರ್ ಆಗೋದು. ಮೊದಲು ಬಾಬಾ ಅವರಿಗೆ ಚಾನ್ಸಲರ್ ಅಂತ ಹುರಿದುಂಬಿಸಿದ್ರು. ಈಗ ಏನು ಹುರಿದುಂಬಿಸಿದ್ದಾರೆ ಬಾಬಾ? ಗಾಡ್ಲಿ ಮೆಸೆಂಜರ್ ಬನ್ನ, ಸಹಜ ಯೋಗ ಕ ಮೆಸೆಂಜರ್ ಬನ್ ಮೆಸೇಜ್ ದೇ ಸಕ್ತೆ ಹೋ. ಸಹಜ ಯೋಗದ ಸಂದೇಶವಾಹಕರಾಗಿ ಎಲ್ಲರಿಗೂ ಸಂದೇಶವನ್ನ ಕೊಡಲು ಸಾಧ್ಯ. मैसेज देना अर्थात गॉडली मैसेंजर बनना. आत्माओं को दुख शांति से छुड़ाना. ಆತ್ಮಗಳಿಗೆ ದುಃಖದಿಂದ ಅಶಾಂತಿಯಿಂದ ಬಿಡಿಸುವುದು. ಫಿರ್ ಬಿ ಆಪ್ಕಿ ಬಾಯಿ ಬೇನೇನ, ಅವರೆಲ್ಲ ಯಾರು? ನಮ್ಮದೇ ಸೋದರ ಸೋದರಿಯರು. तो अपने भाई व बहनों को गॉडली मैसेज देना अर्थात मुक्त करना. ಎಲ್ಲ ನಮ್ಮ ಸೋದರ ಸೋದರಿಯರಿಗೆ ಈಶ್ವರಿಯ ಸಂದೇಶವನ್ನ ಕೊಡಿ ಮತ್ತೆ ಅವರನ್ನೆಲ್ಲದರಿಂದ ಮುಕ್ತಗೊಳಿಸಿರಿ. ಇಸ್ಕಿ ದುವಾಯೆ ಬಹುತ್ ಮಿಲ್ತಿ ಹೈ. ನಾವು ಅನೇಕರ ಈಶ್ವರಿಯ ಸಂದೇಶವನ್ನ ಕೊಟ್ಟು ಅವರನ್ನ ದುಃಖದಿಂದ ಶಾಂತಿಯಿಂದ ಎಲ್ಲ ಬಿಡಿಸಿದ್ರೆ, ಮುಕ್ತರನ್ನಾಗಿ ಮಾಡಿದ್ರೆ ಏನ್ ಸಿಗ್ತದೆ? ಬಹಳಷ್ಟು ಆಶೀರ್ವಾದ ಸಿಗ್ತದೆ. किसी भी आत्मा को दुख शांति से छुड़ाने की दुआएं बहुत मिलती है. दुआएं मिलने से ಅನೇಕರಿಗೆ ಬಹಳ ದುಃಖ ಶಾಂತಿಯಲ್ಲೇ ಇರ್ತಾರೆ. ನಾವು ಅವರಿಗೆ ಸಂದೇಶವನ್ನ ಕೊಟ್ಟೆವು, ಖುಷಿ ಆಯ್ತು, ಅವರು ದಿನ ಕ್ಲಾಸಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು, ನಮಗೆ ಆಶೀರ್ವಾದ ಸಿಗ್ತದೆ. ಈ ಆಶೀರ್ವಾದ ಸಿಗುವುದರಿಂದ ಏನಾಗ್ತದೆ? ಬಾಬಾ ಅಂತಾರೆ ಅತೀಂದ್ರಿಯ ಸುಖ ಆಂತರಿಕ ಖುಷಿ ಕಿ ಫೀಲಿಂಗ್ ಬಹುತ್ ಆತಿ ಹೈ.
ಒಂದು ಕಡೆ ನಾವು ನಮ್ಮ ಸೋದರ ಸೋದರಿಯರಂತ ಅನುಭವ ಮಾಡಬೇಕು, ಅವ್ರನ್ನ ದುಃಖ ಶಾಂತಿಯಿಂದ ಬಿಡಿಸ್ಬೇಕು, ಮುಕ್ತರನ್ನಾಗಿ ಮಾಡಬೇಕು, ಅವರಿಗೆ ಸಂದೇಶವನ್ನು ಕೊಡುವಂತಹ ಗಾಡ್ಲಿ ಮೆಸೆಂಜರ್ ಆಗಬೇಕು ನಾವು. ಅವ್ರ ದುಃಖ ಶಾಂತಿಯಿಂದ ದೂರ ಆಯಿತು, ಅಷ್ಟೊತ್ತಿಗೆ ಅವರಿಂದ ಆಶೀರ್ವಾದ ಸಿಗ್ತದೆ. ಆಶೀರ್ವಾದ ಸಿಕ್ಕಿದಷ್ಟು ಅತೀಂದ್ರಿಯ ಸುಖ, आंतरिक खुशी है, फीलिंग बहुत आती है. क्यों? क्योंकि खुशी बांटे ना, तो खुशी बांटने से खुशी बढ़ती है. ನಿಮಗೆ ಬಾಬಾ ಸಿಕ್ಕಿದಂತ ಖುಷಿಯನ್ನ ನೀವೆಲ್ಲರಿಗೂ ಹಂಚಿದಿರಲ್ಲ, ಅಷ್ಟೊತ್ತಿಗೆ ನನ್ನ ಖುಷಿ ಏನಾಗ್ತದೆ, ಜಾಸ್ತಿ ಆಗ್ತದೆ. ಸಭೆ ಖುಷಿ ಹೋ, ಎಲ್ಲ ಖುಷಿಯಲ್ಲಿದ್ದೀರಾ? ಖುಷಿಯಲ್ಲಿದ್ದೀರಿ? ಖುಷಿಯಲ್ಲಿದ್ದೀರಿ ಅಂದ್ರೆ ಏನರ್ಥ? ಖುಷಿಯನ್ನ ಹಂಚ್ತಾ ಇದ್ದೀರಿ ಅಂದ್ರೆ ಏನರ್ಥ? ಎಲ್ಲರಿಂದ ಆಶೀರ್ವಾದ ಸಿಗ್ತಾ ಉಂಟಂತ ಅರ್ಥ. ಆಶೀರ್ವಾದ ಸಿಕ್ಕಿದೆ ಅಂದ್ರೆ ಏನರ್ಥ? ನೀವು ಗಾಡ್ಲಿ ಮೆಸೆಂಜರ್ ಆಗಿದ್ದೀರಿ ಅಂತ ಅರ್ಥ. ಒಂದಕ್ಕೊಂದು ಕನೆಕ್ಷನ್ ನೋಡಿ ಹೆಂಗಿದೆ ಅಂತ. ಎಷ್ಟು ಖುಷಿ ನಮ್ಗೆ. ವಿಶೇಷ ಬಾಪ್ತಾದ ಮೆಹಮಾನೊನ್ಸೆ ನಹಿ ಅಧಿಕಾರಿಯೊನ್ಸೆ ಬಿ ಪೂಜತೆ. ಅಂದ್ರೆ ಅಲ್ಲಿ ಬಂದಂತ ವಿಐಪಿಗಳಿಗೆ ಅಷ್ಟೇ ನಾನು ಕೇಳ್ತಾ ಇಲ್ಲ, ನೀವೆಲ್ಲರೂ ಯಾರು? ಅಧಿಕಾರಿಗಳು, ಅವರು ಮೆಹಮಾನ್. ವಿಐಪಿಸ್ ಮೆಹಮಾನ್, ಮನೆಗೆ ಬಂದ ಮಕ್ಕಳು ಅಧಿಕಾರಿಗಳು. मेहमानों से नहीं अधिकारियों से पूछते ही. अपने को मेहमान नहीं समझना. ತಮ್ಮನ್ನು ನಾನು ಮೆಹಮಾನ, ನಾನು ಅತಿಥಿ, ನಾನು ಮೊದಲನೇ ಬಾರಿ ಬಂದೀನಿ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಆಪ್ ಕೌನ್ ಹೋ? ಅಧಿಕಾರಿ. तो सभी खुश है? ಅಧಿಕಾರಿಗಳೆಲ್ಲ ಖುಷಿಯಲ್ಲಿದ್ದೀರಾ? हाँ, आप आने वालों से पूछते ही कहने में आता है मेहमान, लेकिन मेहमान नहीं हो, महान बनाने वाले हो. ನಾವು ಮೆಹಮಾನ್ ಅಲ್ಲ, ಮಹಾನ್ರಾಗಿ ಅನೇಕರನ್ನ ಮಹಾನ್ರನ್ನಾಗಿ ಮಾಡೋರು. ಹಾ, ಆಪ್ ಆನೆ ವಾಲೋನ್ ಸೆ ಪೂಚ್ತೆ ಹಿ. ಅಲ್ಲೆಲ್ಲ ಬಂದಿರೋರಿಗೆ ನಾವೆಲ್ಲ ಕೇಳ್ತೀವಲ್ಲ, ನೀವು ಮೆಹಮಾನ? ಹೊಸದಾಗಿ ಬಂದಿರಾ? ಫಸ್ಟ್ ಬಂದಿರಾ? ಅಲ್ಲ, ನೀವು ಮೆಹಮಾನ್ ಅಲ್ಲ, ಮಹಾನಾಗಿ ಮಹಾನ್ ಬನಾನೆ ವಾಲೆ ಹೋ. ತೋ ಪೂಚೋ ಖುಷಿ ಹೈ? ಖುಷಿ ಹೈ ತೋ ಹಾತಿ ಹಿಲಾವೋ. ಸಭಿ ಖುಷಿ ಹೈ? ಇಲ್ಲಿ ನೋಡಿ, ಬಾಬಾ ಮೆಹಮಾನುಗಳಿಗೂ ಖುಷಿ ಪಡಿಸ್ತಿದ್ದಾರೆ, ಮಕ್ಕಳಿಗೂ ಖುಷಿ ಪಡಿಸ್ತಿದ್ದಾರೆ. ಮೆಹಮಾನುಗಳಿಗೆ ನೀವು ಅತಿಥಿ ಅಂತ ಹಂಗಷ್ಟೇ ಅಂದಿಲ್ಲ, ಮಹಾನ್ರಾಗಿ ಮಹಾನ್ ಬನಾನೆ ವಾಲೆ ಹೋ. ಮಕ್ಕಳು ಅಧಿಕಾರಿಗಳು, ಇಬ್ಬರಿಗೂ ಖುಷಿ ಆಯ್ತು. ಖುಷಿ ಇದ್ದೀರಲ್ವಾ? ಹಾತಿ ಹಿಲಾವೋ. ಸಭಿ ಖುಷಿ ಹೈ? ಅಭಿ ಜಾಕರ್ಕೆ ಕ್ಯಾ ಕರೆಂಗೆ? ಈಗ ಖುಷಿ ಆಯ್ತು ನಮ್ಗೆಲ್ಲರಿಗೂ. ಜಾಕರ್ಕೆ ಕ್ಯಾ ಕರೆಂಗೆ? ಖುಷಿ ಬಾಂಟೆಂಗೆ? हाँ, ಖುಷಿ ಬಾಂಟೆಂಗೆ ನಾ. ಸಬಕ್ಕೂ ಖೂಬ್ ಖುಷಿ ಬಾಂಟ್ನ. ನಿಮ್ಮ ಖುಷಿಯನ್ನ ಎಲ್ಲರಿಗೂ ಪರ್ಟಿಕ್ಯುಲರ್ ಆಗಿ ಏನ್ ಮಾಡಿ ಹಂಚಿರಿ. ಜಿತ್ನ ಬಾಂಟೆಂಗೆ ಒತ್ತನೆ ಬಡೇಗಿ. ಟೀಕ್ ಹೈ? ಖುಷಿಯನ್ನ ಹಂಚಿದಷ್ಟು ನಮ್ಮ ಖುಷಿ ವೃದ್ಧಿ ಆಗ್ತದೆ. ಅಚ್ಚಾ, ಖೂಬ್ ತಾಲಿ ಬಜಾವೋ, खूब ताली बजाओ. खूब तालियां बजाई सभा में. जैसे अभी ताली बजाई, ऐसे सदा खुशी की तालियां ऑटोमेटिक बजती रहे. ಭಗವಂತರಿ, ನೀವೆಷ್ಟು ಖುಷಿಯಿಂದ ಚಪ್ಪಾಳೆ ತಟ್ಟಿದಿರಲ್ಲ, ನೀವು ಖುಷಿಯಿಂದ ಅನೇಕರಿಗೆ ಖುಷಿಯನ್ನೇ ಹಂಚಿರಿ. ನಿಮ್ಮ ಖುಷಿಯ ಚಪ್ಪಾಳೆ ಯಾವಾಗ್ಲೂ ನಿಮ್ಮ ಒಳಗಡೆ ಏನಾಗ್ತಾ ಇರ್ಬೇಕು? ಚಪ್ಪಾಳೆ ಧ್ವನಿ ಕೇಳ್ತಾ ಇರ್ಬೇಕು. ಅಚ್ಚಾ, बाप दादा सदा टीचर्स को कहते ही टीचर्स अर्थात 4 लक्षण ಹೇಳ್ತಾರೆ ಬಾಬಾ. टीचर्स ಅಂದ್ರೆ ಅರ್ಥ जिसके फीचर्स से फ्यूचर दिखाई दे. ಟೀಚರ್ಸ್ ಅಂತಂದ್ರೆ ಅವರ ಗುಣಲಕ್ಷಣದಿಂದ, ಫೀಚರ್ಸ್ನಿಂದ ಭವಿಷ್ಯ ಕಾಣಬೇಕು. ಫೀಚರ್ಸ್ನಿಂದ ಫ್ಯೂಚರ್. ಫ್ಯೂಚರ್ ಇದ್ದ ಸ್ಪೆಲ್ಲಿಂಗ್ ಹೇಳಿ. FEATUR RE, ಅದು ಫ್ಯೂಚರ್. ಫ್ಯೂಚರ್ FUTUR, ಫ್ಯೂಚರ್. ಫೀಚರ್ಸ್ ನಿಂದ ಫ್ಯೂಚರ್ ಕಾಣಬೇಕು. ऐसी टीचर्स होना आपको देखकर स्वर्ग के सुख की फीलिंग आए. ಎರಡನೇದು, ಟೀಚರ್ಸ್ ಅನ್ನ ನೋಡಿದ ಕೂಡಲೇ ಸ್ವರ್ಗದ ಸುಖದ ಫೀಲಿಂಗ್ ಬರಬೇಕು ಬೇರೆಯವರಿಗೆ. ಸ್ವರ್ಗದ ಸುಖದ ಫೀಲಿಂಗ್ಸ್ ಬರಬೇಕು. ಮೂರನೇದು, ಶಾಂತಿ ಕಿ ಅನುಭೂತಿ ಹೋ.
ನಮ್ಮನ್ನು ಕಂಡ ಕೂಡಲೇ ಬೇರೆಯವರಿಗೆ ಶಾಂತಿಯ ಅನುಭೂತಿಯಾಗಬೇಕು. 4ನೇದು ಚಲ್ತೆ ಫಿರ್ತೆ ಫರಿಷ್ಠಾ ದಿಖಾಯಿ ದೇ. ನಡೆಯುವಾಗ ತಿರುಗುವಾಗ ಫರಿಷ್ಠೆಗಳಾಗಿ ಕಾಣಬೇಕು. ಒಂದು ಫೀಚರ್ಸಿನಿಂದ ಫ್ಯೂಚರ್ ಕಾಣಬೇಕು. ಸ್ವರ್ಗದ ಸುಖ ಬೇರೆಯವರಿಗೆ ಫೀಲ್ ಆಗಬೇಕು. ಶಾಂತಿಯ ಅನುಭೂತಿ ಆಗಬೇಕು. ಫರಿಷ್ಠಾ ಕಾಣಬೇಕು. ऐसे टीचर्स होना अच्छा. चाहे प्रवृत्ति में रहने वाले ही, चाहे सेवा के निमित्त बने हुए ही, प्रवृत्ति में रहने वाले ही, सेवा के निमित्त बने हुए ही, लेकिन सभी बाप दादा समान बनने वाले निश्चय बुद्धि विजयी है ಅಲ್ವಾ. ಸೇವೆಗೆ ನಿಮಿತ್ತರಾಗಿರುವಂತ ಸಮರ್ಪಿತರು ಇರ್ಬೋದು, ಅಥವಾ ಸ್ಪೆಷಲ್ ಸೇವೆಗೆ ನಿಮಿತ್ತರಾದವರು ಇರ್ಬೋದು, ಗೃಹಸ್ಥ ಜೀವನದಲ್ಲಿ ಇರೋರು ಇರ್ಬೋದು, ಪ್ರವೃತ್ತಿ ಮಾರ್ಗದಲ್ಲಿ ಇರೋರು ಇರ್ಬೋದು. ಎಲ್ಲರೂ ತಂದೆಯ ಸಮಾನ ಆಗುವ ನಿಶ್ಚಯ ಬುದ್ಧಿ ವಿಜಯಿ ಆಗಿದ್ದೀರಿ. ಅಚ್ಚಾ. 4 ಕಡೆಯ ಸಾಕಾರ ರೂಪದಲ್ಲಿ ಎದುರಿನಲ್ಲಿರುವ चारों ओर के, चाहे साकार रूप में सामने ही, चाहे दूर बैठे भी दिल के नजदीक है, ऐसे सदा श्रेष्ठ भाग्यवान आत्माओं को, सदा निमित्त बन निर्माण का कार्य सफल करने वाले विशेष आत्माओं को, सदा बाप के समान बनने के उमंग उत्साह में आगे बढ़ने वाले हिम्मतवान बच्चों को, सदा हर कदम में पदमों की कमाई जमा करने वाले बहुत बहुत वर्ल्ड में पदम गुणा धनवान भरपूर आत्माओं को बाप दादा का याद प्यार और नमस्ते. ಬಾಬನ ಸಮ್ಮುಖದಲ್ಲಿ ಕುಳಿತವರು, ದೂರದಲ್ಲಿ ಕುಳಿತವರು, ಬಾಬನ ಹೃದಯಕ್ಕೆ ಸಮೀಪ ಇದ್ದವರು, ಎಲ್ಲ ಶ್ರೇಷ್ಠ ಭಾಗ್ಯವಾನ ಆತ್ಮಗಳಿಗೆ, ಸದಾ ನಿಮಿತ್ತಾಗಿ ನಿರ್ಮಾಣ ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯುವ ವಿಶೇಷಾತ್ಮಗಳಿಗೆ, ಸದಾ ತಂದೆಯ ಸಮಾನಾಗಿ ಉಮಂಗುತ್ಸಾಹದಲ್ಲಿ ಮುಂದುವರಿಯುವ ಸಾಹಸಿ ಮಕ್ಕಳಿಗೆ, ಸದಾ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆಯನ್ನ ಮಾಡುವ ಬಹಳ ಜಗತ್ತಿನಲ್ಲಿ ಪದಂ ಗುಣ ಧನವಾನಾಗಿರುವ ಭರ್ಪೂರಾತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬಾ ಆ ರೀತಿ ಹೇಳುವಾಗ ಅದನ್ನು ಎಕ್ಸೆಪ್ಟ್ ಮಾಡಿಬಿಡ್ಬೇಕು. ನಾವು ಅದೇ ಸ್ವರೂಪದಲ್ಲಿ ಕುತ್ಕೋಬೇಕು, ಅದೇ ಸ್ವರೂಪದಲ್ಲಿ ಕುತ್ಕೋಬೇಕು. ಬಾಬಾ ಯಾದ್ ಪ್ಯಾರ್ ನಮಸ್ತೆ ಕೊಡ್ಬೇಕು. ಇನ್ನೊಮ್ಮೆ ನೆನ್ಪು ಮಾಡೋಣ. ಸಾಕಾರದಲ್ಲಿ ಕುಳಿತಿರ್ಬೋದು, ದೂರದಲ್ಲಿ ಕುಳಿತಿರ್ಬೋದು, ಬಾಬನ ಎದೆಲ್ಲಲ್ಲಿ ಸಮೀಪ ಐತಿ. ಭಾಗ್ಯವಾನ್ ಆತ್ಮ ನಾನು. ನಿಮಿತ್ತಾಗಿ ನಿರ್ಮಾಣ ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯುವ ನಾನು ವಿಶೇಷ ಆತ್ಮ. ತಂದೆಯ ಸಮಾನ ಆಗುವ ಉಮಂಗೋತ್ಸಾಹದಲ್ಲಿರುವ ಹಿಮ್ಮತ್ವಾನ ಆತ್ಮ ನಾನು. ಹೆಜ್ಜೆ ಮೇಲೆ ಹೆಜ್ಜೆ ಸಂಪಾದನೆಯನ್ನ ಜಮಾ ಮಾಡುವ ವರ್ಲ್ಡ್ ಮೇ ಪದಂ ಗುಣ ಧನ್ವಾನ್ ಅಂತಹ ಭರ್ಪೂರ್ ಆತ್ಮ ನಾನು. ಅಂತ ಮಕ್ಕಳಿಗೆ ಬಾಪ್ದಾದ ಯಾದ್ ಪ್ಯಾರ್ ಔರ್ ನಮಸ್ತೆ. डबल विदेशी निमित्त बड़ी बहनों से, डबल विदेशी निमित्त बड़ी बहनों से अच्छा सर्विस का सबूत दे रहे हैं. इससे ही आवाज फैलेगा. ಸೇವೆದು ಬಹಳ ಚಂದ ಕೊಡುಗೆ ಕೊಡ್ತಾ ಇದ್ದೀರಿ. ಈ ರೂಪದಲ್ಲಿ ಸೇವೆ ಮಾಡ್ತಾ ಹೋದ್ರೆ ಬಹಳ ಆವಾಜ ಹರಡ್ತದೆ. ಅನುಭವ ಸುನಾನೆ ಸೆ ಔರೋಂ ಕಾ ಭಿ ಅನುಭವ ಪಡ್ತಾ ಹೈ. ನಿಮ್ಮ ಅನುಭವವನ್ನ ಮತ್ತೊಬ್ಬರ ಮುಂದೆ ಹೇಳೋದ್ರಿಂದ ಅನುಭವ ಮತ್ತಷ್ಟು ವೃದ್ಧಿ ಆಗ್ತದೆ. तो बाप दादा खुश है. फॉरेन की सेवा में निमित्त बनने वाले अच्छे उमंग उत्साह से सेवा में बिजी रहते हैं. गए देश से ही. कहाँ से गए? विदेश में गए हैं ना. कहाँ से गए? देश से गए. ಎಲ್ಲಿಂದ? ನಮ್ಮ ದೇಶದಿಂದ ಹೋಗಿದ್ದೀರಿ. लेकिन विदेश वालों की सेवा ऐसे ही निमित्त बन के कर रहे हैं जैसे वहां के ही है. ನೀವು ಹೋದದ್ದು ಈ ದೇಶದಿಂದ, ಆದರೆ ವಿದೇಶದಲ್ಲಿ ಸೇವೆಯನ್ನ ನಿಮಿತ್ತಾಗಿ ಇಷ್ಟು ಚೆನ್ನ ಮಾಡ್ತಿದ್ದೀರಿ, ನಾವು ಅಲ್ಲಿಯವರೇ ಅಂತ ತಿಳ್ಕೊಂಡು ಮಾಡ್ತಿದ್ದೀರಿ. ಅಂದ್ರೆ ಅರ್ಥ ಏನು? ಅಪ್ಪನ ಪನ್ಕಿ ಬಾಸ್ನ.
ವಿದೇಶರನ್ನ ಕಂಡಾಗ್ಲೂ ಸಹಿತ ಇವ್ರು ನಮ್ಮವರು ಅನ್ನುವಂಥ ಭಾಸನದಿಂದ ನೀವು ಸೇವೆ ಮಾಡ್ತಾ ಇದ್ದೀರಿ. ಸಬ್ ತರಫ್ ಕೆ ಹಿ, ಏಕ್ ತರಫ್ ಕೆ ನಹಿ, ಲಂಡನ್ ಕೆ, ಅಮೆರಿಕಾ ಕೆ ನಹಿ, ಬೇಹದ್ ಸೇವಾದಾರಿ ಹೈ. ಜಿಮ್ಮೆವಾರಿ ತೋ ವಿಶ್ವಕ್ಕೆ ಹೇ ನಾ. ನಮ್ಮೆಲ್ಲರಿಗೂ ಜವಾಬ್ದಾರಿ ಎಲ್ಲಿದ್ದಿದೆ? ಇಡೀ ವಿಶ್ವದ ಜವಾಬ್ದಾರಿ ಇದೆ. तो बाप दादा मुबारक दे रहे हैं, कर रहे हो आगे और अच्छे ते अच्छे उड़ते और उड़ाते रहेंगे. ಈಗ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಇನ್ನು ಮುಂದಕ್ಕೆ ಮಾತ್ರ ಇನ್ನಷ್ಟು ಚೆನ್ನಾಗಿ ಹಾರ್ತಾ ಬೇರೆಯವ್ರನ್ನು ಸಹಿತ ಹಾರಿಸ್ತಾ ಇರ್ತೀರಿ ಅಂತ ಬಾಬಾ ತಿಳಿಸ್ತಾರೆ. अच्छा, पर्सनल मुलाकात. सभी होली और हैप्पी हम्स हो. होली और हैप्पी हम्स हो. हम्स का काम क्या होता है? हम्स का काम क्या है? हम्स में निर्णय शक्ति बहुत होती है. हम्सದಲ್ಲಿ ಏನಿದೆ? निर्णय शक्ति. तो आप भी होली हम्स व्यर्थ को समाप्त करने वाले, समर्थ बनाने वाले हो. ಹೋಲಿ ಹಂಸ ಅಂದ್ರೆ ನಿರ್ಣಯ ಶಕ್ತಿ. ಹೋಲಿ ಹಂಸ ಅಂತ, ಹೋಲಿ ಹೆಪ್ಪಿ ಹಂಸ ಅಂದ್ರೆ ವ್ಯರ್ಥವನ್ನ ಸಮಾಪ್ತಿ ಮಾಡಿ ಸಮರ್ಥರಲ್ಲಿ ಸಮರ್ಥರನ್ನಾಗಿ ಮಾಡುವಂತವರೇ ಹೋಲಿ ಹಂಸಗಳು. ಸಭಿ ಎವರ್ ಹ್ಯಾಪಿ ಹೈ, ಎವರ್ ಎವರ್ ಹ್ಯಾಪಿ. ಅಭಿ ಕಭಿ ದುಃಖಕ್ಕೋ ಆನೆ ನಹಿ ದೇನಾ. ದುಃಖವನ್ನ ಬರ್ಲಿಕ್ಕೆ ಬಿಡಬೇಡಿ. ಹೋಲಿ ಹಂಸದ ಅರ್ಥ ಏನಾಯ್ತು? ನಿರ್ಣಯ ಶಕ್ತಿಯನ್ನ ಹೊಂದಿದವರು, ನಂತರ ವ್ಯರ್ಥವನ್ನ ಸಮಾಪ್ತಿ ಮಾಡಿ ಸಮರ್ಥರಾಗಿ ಅನ್ಯರನ್ನು ಸಮರ್ಥರನ್ನಾಗಿ ಮಾಡುವಂಥವ್ರು. ಆದ್ರಿಂದ ಎವರ್ ಎವರ್ ಹ್ಯಾಪಿ. ದುಃಖ ನಮ್ಮ ಹತ್ತಿರ ಬರ್ಲಿಕ್ಕೇನೆ ಇಲ್ಲ. ಇವತ್ತು ದುಃಖಕ್ಕೆ ಏನು ಇಂಗ್ಲಿಷ್ ನಲ್ಲಿ ಹೇಳಿ? ಯಾಕಂದ್ರೆ ವಿದೇಶದಲ್ಲಿ ಕೂತಿರ್ತಾರಲ್ಲ ಬಾಬಾ, ಇಂಗ್ಲಿಷ್ ಶಬ್ದ ಬಳಸ್ತಾರೆ. ದುಃಖಕ್ಕೇನು? ಡೈವರ್ಸ್. दुखಕ್ಕೆ ಡೈವರ್ಸ್ दे दिया, तभी तो दूसरों का दुख निवारण करेंगे. ನಾನು ದುಃಖಕ್ಕೆ ವಿಚ್ಛೇದನ ಕೊಟ್ರೆ ಅನ್ಯರ ದುಃಖವನ್ನ ನಾನು ದೂರ ಮಾಡ್ಲಿಕ್ಕೆ ಸಾಧ್ಯ. तो सुखी रहना है, सुख देना. ಸುಖದಲ್ಲಿ ಇರಿ, ಬೇರೆಯವರಿಗೂ ಸುಖವನ್ನ ಕೊಡಿ. यह काम करेंगे ना, यहाँ से जो सुख मिला है वो जमा रखना. कभी भी कुछ भी होना, बाबा मीठे बाबा दुख ले लो, अपने पास नहीं रखना. ಗೊತ್ತಾಯ್ತಲ್ಲ? ಕಬಿ ಬಿ ಕುಚ್ ಬಿ, ಯಾವಾಗಾದ್ರೂ ಏನಾದ್ರೂ ಆಗ್ಲಿ, ಬಾಬಾ ಮೀಟೆ ಬಾಬಾ ದುಃಖ ತಗೋ, ಅಪನೆ ಪಾಸ್ ನಹಿ ರಖನ, ನಿಮ್ಮ ಹತ್ರ ಇಟ್ಕೋಬೇಡಿ, ಕೊಟ್ಟುಬಿಡಿ. ಬಾಬಾ ನೀ ಕೊಟ್ಟುಬಿಡಿ. ಖರಾಬ್ ಚೀಸ್ ರಖಿ ಜಾತಿ ಹೈ ಕ್ಯಾ? ದುಃಖ ಬೇಕಾ? ದುಃಖ ಖರಾಬ್ ಚೀಸ್ ಅಲ್ವಾ? ಅದನ್ನ ಇಟ್ಕೋತೀರಾ? ಕೊಟ್ಟುಬಿಡಿ. ಹೆಂಗ್ ಕೊಡ್ಬೇಕು? ಬಾಬಾ मीठे बाबा दुख ले लो, अपने पास नहीं रखना. तो दुख खराब है ना, तो दुख को निकाल दो, सुखी रहो. ದುಃಖ ಏನಾರಿದ್ರೆ ತೆಗೆದಾಕಿ ಬಿಡಿ, ವಿಚ್ಛೇದನ ಕೊಡಿ, ಸುಖದಲ್ಲಿರಿ. ಯಹ ಸುಖಿ ಗ್ರೂಪ್. ಇವತ್ತು ಕ್ಲಾಸಿಗೆ ಬಂದವರೆಲ್ಲ ಎಂತವರು? ಸುಖಿ ಗ್ರೂಪ್, ಸುಖದಾಯಿ ಗ್ರೂಪ್. ನಾನು ಸುಖದಾಯಿ ಗ್ರೂಪ್. ನಾನು ಸುಖದಲ್ಲಿರೋನು. ನನ್ನ ಬಳಿ ಯಾರು ಬಂದ್ರು ಅವ್ರಿಗೆ ಏನ್ ಮಾಡುದು? ಸುಖವನ್ನ ಕೊಡೋರು. ಚಲ್ತೆ ಫಿರ್ತೆ ಸುಖ ದೇತೆ ರಹೋ, ಕಿತ್ನಾ ಆಪ್ಕೋ ದುವಾಯೇ ಮಿಲೇಗಿ. ಎಷ್ಟು ಆಶೀರ್ವಾದ ಸಿಗ್ತದೆ ಹೇಳಿ, ಎಷ್ಟು ಆಶೀರ್ವಾದ ಸಿಗ್ತದೆ. ಈ ಗ್ರೂಪ್ ಬ್ಲೆಸ್ಸಿಂಗ್ ಗೆ ಪಾತ್ರ ಹೈ. ಇವತ್ತು ನೀವು ಯಾರ್ಯಾರು ಕ್ಲಾಸಿಗೆ ಬಂದಿರೋ, ಇದು ಸುಖ ಗ್ರೂಪ್ ಬ್ಲೆಸ್ಸಿಂಗ್ ಗೆ ಪಾತ್ರ ಹೈ. तो सभी खुश है? अभी मुस्कुराओ, अभी मुस्कुराओ, मुस्कुराओ ना. बस मुस्कुराते रहना. ಹೆಂಗಿರ್ಬೇಕಾ? ಮುಸ್ಕರಾತೆ रहना, ಖುಷಿ ಮೇ ನಾಚೋ. ಹೆಂಗಿರ್ಬೇಕಂತಾರೆ ಬಾಬಾ? ಮಗಳನಾಗೆ ಇರ್ಬೇಕು ಸದಾ ಕಾಲಕ್ಕೂ, ಮತ್ತೆ ಖುಷಿಯಿಂದ ಡ್ಯಾನ್ಸ್ ಮಾಡಿ. ಅಚ್ಚ ಶಾಂತಿ. ಇವತ್ತಿನ ವರದಾನ, यादव सेवा के बैलेंस द्वारा चढ़ती कला का अनुभव करने वाले राज्य अधिकारी भव. ನೆನಪು ಮತ್ತೆ ಸೇವೆಯ ಸಮತೋಲನದ ಮೂಲಕ, ನೆನಪು ಮತ್ತೆ ಸೇವೆಯ ಸಮತೋಲನದ ಮೂಲಕ ಏರುವ ಕಲೆಯ ಅನುಭವ ಮಾಡುವ ರಾಜ್ಯ ಅಧಿಕಾರಿ ಆಗಿರಿ. ನೆನಪು ಮತ್ತೆ याद और सेवा के बैलेंस द्वारा चढ़ती कला का अनुभव करने वाले राज्य अधिकारी भव. याद और सेवा का बैलेंस है तो हर कदम में चढ़ती कला का अनुभव करते रहेंगे.
ನೆನಪು ಮತ್ತೆ ಸೇವೆ ಬ್ಯಾಲೆನ್ಸ್ ಇತ್ತಂದ್ರೆ ಹೆಜ್ಜೆ ಹೆಜ್ಜೆಗೂ ಏರುವ ಕಲೆ. ಪ್ರತಿ ಸಂಕಲ್ಪದಲ್ಲಿ ಸೇವೆ, ವ್ಯರ್ಥ से छूट जाएंगे. ಸೇವಾ ಜೀವನ का एक अंग बन जाए. ಸೇವೆ ಎನ್ನುವುದು ಜೀವನದ ಒಂದು ಅಂಗ. जैसे शरीर में सब अंग जरूरी है, वैसे ब्राह्मण जीवन का विशेष अंग सेवा है. बहुत सेवा का चांस मिलना, स्थान मिलना, संग मिलना, यह भी भाग्य की निशानी. ಬಹಳ ಸೇವೆಯ ಚಾನ್ಸ್ ಸಿಗೋದು, ಸ್ಥಾನ ಸಿಗೋದು, ಸಂಘ ಸಿಗೋದು, ಇದು ಭಾಗ್ಯದ ಲಕ್ಷಣ. ऐसे सेवा का गोल्डन चांस लेने वाले ही राज्य अधिकारी बनते ही. ಸೇವೆಯ ಸುವರ್ಣ ಅವಕಾಶವನ್ನ ಪಡ್ಕೊಳ್ಳುವವರೇ ರಾಜ್ಯ ಅಧಿಕಾರಿಗಳು ಆಗುವರು. ಆದ್ರಿಂದ ನೆನಪು, ಸೇವೆ ಮಾಡ್ತಾ ಮಾಡ್ತಾ ಯಾವ್ದು ಮರಿಬಾರ್ದು, ಮತ್ತೆ ನೆನಪು ಮರಿಬಾರ್ದು. ಅದು ಸಮತ. ಯಾಕಂದ್ರೆ ಸೇವೆ ಮಾಡ್ತಾ ಸ್ಥಾನ ಸಿಗ್ತದೆ, ಹೊಗಳಿಕೆ ಸಿಗ್ತದೆ, ಎಲ್ಲ ಸಿಗ್ತದೆ. ಅರೆ ಬಾಬಾ ನೆನಪು ಮರಿಬೇಡ್ರಿ. ಆವಾಗ ಏರುವ ಕಲೆಯ ಅನುಭವ ಮಾಡುವ ರಾಜ್ಯ ಅಧಿಕಾರಿ ಆಗಿರಿ. ಸ್ಲೋಗನ್ ಪರಮಾತ್ಮ ಪ್ಯಾರಿ ಕಿ ಪಾಲನಾ ಕಾ ಸ್ವರೂಪ ಹೈ. ಎಷ್ಟು ಬಾಬಾ ನಮ್ಗೆ ಪಾಲನೆ ಕೊಟ್ಟಿದ್ದಾರೆ. ಪರಮಾತ್ಮ ಪಾಲನೆಯ ಒಂದು ಭಾಗ್ಯವನ್ನ ಪಡ್ಕೊಂಡಿದ್ದೀವಿ. ಪಾಲನಾ ಕಾ ಸ್ವರೂಪ ಕ್ಯಾ ಹೈ? ಸಹಜ ಯೋಗಿ ಜೀವನ್. ಬಾಬಾ ಕೊಟ್ಟ ಪ್ರೀತಿಯ ಪಾಲನೆಯ ಸ್ವರೂಪ ಪರಮಾತ್ಮ ಪ್ಯಾರ್ ಕಿ ಪಾಲನಾ ಕಾ ಸ್ವರೂಪ ಸಹಜ ಯೋಗಿ ಜೀವನ್. ಈಗ ಕಂಬೈನ್ ಸ್ವರೂಪದ ಅನುಭವದಿಂದ ಸಫಲತೆಯ ಇಷ್ಟ ತನಕ ಅನುಭವ ಮಾಡಿದಿರಿ. ಯಾವ ತಿಂಗಳಲ್ಲಿ? ಏಪ್ರಿಲ್ ತಿಂಗಳಲ್ಲಿ. ಇದು ಪ್ರಾರಂಭ ಆದದ ಅವ್ಯಕ್ತ ಇಶಾರೆ ಮಾರ್ಚ್ ತಿಂಗಳಲ್ಲಿ. ಮಾರ್ಚ್ ತಿಂಗಳಲ್ಲಿ ಏನಿತ್ತು? ಮಾರ್ಚ್ ತಿಂಗಳಲ್ಲಿ ಅವ್ಯಕ್ತ ಇಶಾರೆ ಸತ್ಯತಾ, ಸಭ್ಯತಾ, ಸ್ವಚ್ಛತಾ. ಸಭ್ಯತೆ, ಸತ್ಯತೆ, ಸ್ವಚ್ಛತೆ ಇದರಿಂದ ಹೆಂಗೆ ಎಷ್ಟು ಖುಷಿ, ಹೌದಲ್ಲ? ಮತ್ತೆ ಮರಿಬಾರ್ದು. ಮಾರ್ಚಿನಿಂದ ಶುರು ಆಯ್ತು ಅವ್ಯಕ್ತ ಇಶಾರೆ. ಇಷ್ಟು ಬಿಡಿಸಿ ಹೇಳಲಿಕ್ಕೆ ಶುರು ಮಾಡಿದ್ರು. ಸತ್ಯತಾ, ಸಭ್ಯತಾ. ಸತ್ಯತೆ ಮತ್ತು ಸಭ್ಯತೆ, ಸತ್ಯವಾದದನ್ನ ಹೇಳಿ ಅರೆ ಜೋರಲ್ಲಿ ಸಿಟ್ಟಲ್ಲಿ ಹೇಳುವಂಗಿಲ್ಲ. ಏನಿರ್ಬೇಕು ಜೊತೆಗೆ? ಸಭ್ಯತೆ ಇರಬೇಕು. ಸತ್ಯತೆಯನ್ನ ಬಿಟ್ಟು ಕೊಡಬಾರದು, ಅದರ ಲೈಫಲ್ಲಿ ಸಭ್ಯತೆ ಇರಬೇಕು. ಆ ಪಾಯಿಂಟ್ ಆಯ್ತು ಅವ್ಯಕ್ತ ಇಶಾರೆ. ಏಪ್ರಿಲ್ಗೆ ಏನಾಯ್ತು? ಕಂಬೈನ್ಡ್ ಸ್ವರೂಪ. ನಾನು ಆತ್ಮ ಶಿವಶಕ್ತಿ ಆಯ್ತು, ಆಪ್ ಅವ್ರ ಬಾಪ ಆಯ್ತು, ಕರನಹಾರ್ ಕರಾವನಹಾರ ಆಯ್ತು. ಈ ರೀತಿ ಬಾಬಾ ಯಾವ್ದ್ಯಾವ್ದಕ್ಕೆ ಕಂಬೈಂಡ್ ಅಂತ ಹೇಳ್ತಾ ಹೋದ್ರು. ಅದನ್ನ ಒಂದು ಕಡೆ ನೀವು ಬರ್ದಿಟ್ಕೊಂಡ್ರು ಬಹಳ ಚಂದ. ಈಗ ಮೇ ತಿಂಗಳಿಗೆ ಬಂದಿವಿ. ಆತ್ಮಿಕ ರಾಯಲ್ಟಿ ಮತ್ತೆ ಪ್ಯೂರಿಟಿಯ ಪರ್ಸನಾಲಿಟಿಯನ್ನ ಧಾರಣೆ ಮಾಡಿ. ಆತ್ಮಿಕ ರಾಯಲ್ಟಿ ಮತ್ತೆ ಪ್ಯೂರಿಟಿ. ಆತ್ಮದ ರಾಯಲ್ಟಿ ಮತ್ತು ಪ್ಯೂರಿಟಿ, ಇದು ಎರಡು ನಮ್ಮ ಪರ್ಸನಾಲಿಟಿಯಲ್ಲಿ ಕಾಣಬೇಕು. पवित्रता आप ब्राह्मणों का सबसे बड़े से बड़ा श्रृंगार है. ಪವಿತ್ರತೆ ಬ್ರಾಹ್ಮಣ ಜೀವನದ ಎಲ್ಲಕ್ಕಿಂತ ದೊಡ್ಡ ಶೃಂಗಾರ. ಸಂಪೂರ್ಣ ಪವಿತ್ರತೆ आपके जीवन की सबसे बड़े से बड़ी प्रॉपर्टी. ಸಂಪೂರ್ಣ ಪವಿತ್ರತೆ ಶೃಂಗಾರ ಇದು ನನ್ನ ಜೀವನದ ದೊಡ್ಡ ಪ್ರಾಪರ್ಟಿ. ಇದು ರಾಯಲ್ಟಿ, ಇದು ಪರ್ಸನಾಲಿಟಿ. ಇದು ಯಾವುದು? ಸಂಪೂರ್ಣ ಪವಿತ್ರತೆ. ಇದೇ ನನ್ನ ಜೀವನದ ಶೃಂಗಾರ, ಇದೇ ದೊಡ್ಡ ಆಸ್ತಿ, ಇದೇ ರಾಯಲ್ಟಿ, ಇದೇ ನನ್ನ ವ್ಯಕ್ತಿತ್ವ. ಇಸೆ ಧಾರಣ ಕರ್ ಎವರೆಡೆ ಬನೋ ತೋ ಪ್ರಕೃತಿ ಅಪ್ಪನ ಕಾಮ್ ಶುರು ಕರೆ. ಪವಿತ್ರತೆಯ ರಾಯಲ್ಟಿ, ಪರ್ಸನಾಲಿಟಿ ಇದನ್ನೇ ಪ್ರಾಪರ್ಟಿ ಅಂತ ತಿಳ್ಕೊಂಡು ಸಂಪೂರ್ಣ ಪವಿತ್ರತೆಯ ಶೃಂಗಾರವನ್ನ ಮಾಡ್ಕೊಂಡ್ಬಿಟ್ರೆ ಪ್ರಕೃತಿ ತನ್ನ ಕೆಲಸ ಶುರು ಮಾಡ್ತದೆ. प्यूरिटी की पर्सनैलिटी से संपन्न रॉयल आत्माओं को सभ्यता की देवी कहा जाता है. ಪವಿತ್ರತೆಯ ಪರ್ಸನಾಲಿಟಿಯಲ್ಲಿ ಯಾರು ಸಂಪನ್ನ ಇರ್ತಾರೋ, ಸಂಪನ್ನ ರಾಯಲ್ ಆತ್ಮಗಳು ಯಾರಿದ್ದಾರೋ ಅವರಿಗೆ ಸಭ್ಯತೆಯ ದೇವಿ ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. ಏನಾಗಿದ್ದಾರೆ ಅವರು? ಸಭ್ಯತೆಯ ದೇವಿ ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. ಯಾವುದಿದ್ದಾಗ? ಪವಿತ್ರತೆಯ ಪರ್ಸನಾಲಿಟಿ. अच्छा, ಇವತ್ತಿನ ಸ್ವಮಾನ ನಾನು ಆತ್ಮ ರೆಗ್ಯುಲರ್ ಅಂಡ್ ಪಂಕ್ಚುವಲ್ ಆಗಿದ್ದೇನೆ. ರೆಗ್ಯುಲರ್ ಮತ್ತೆ ಪಂಕ್ಚುವಲ್ ಆಗಿದ್ದೇನೆ.
ಮೇ ತಿಂಗಳಿನ ಸೋಮಾನ 4ನೇ ತಾರೀಕು. ಇವತ್ತು ನನ್ನ ಆತ್ಮ ರೆಗ್ಯುಲರ್ ಮತ್ತೆ ಪಂಕ್ಚುವಲ್ ಆಗಿದ್ದೇನೆ. ಅಂದ್ರೆ ಈ ವಾರದ ವಿಶೇಷವಾದಂತಹ ಸೋಮಾನ ಏನಿದೆ, ಬ್ರಾಹ್ಮಣ ಜೀವನದ ದಿನಚರ್ಯ. ಈ ವಾರ ಫುಲ್ಲು ನಮ್ಮ ದಿನಚರ್ಯದಲ್ಲಿ ಏನಿರಬೇಕು, ನಾನು ಸರ್ವಶ್ರೇಷ್ಠ ಬ್ರಾಹ್ಮಣ, ನನ್ನ ದಿನಚರ್ಯ ಎಕ್ಯುರೇಟ್ ಆಗಿರಬೇಕು, ನಿಯಮಿತ ಆಗಿರಬೇಕು, ರೆಗ್ಯುಲರ್ ಆ್ಯಂಡ್ ಪಂಕ್ಚುವಲ್. ಇವತ್ತು 4ನೇ ತಾರೀಕು ರೆಗ್ಯುಲರ್ ಆ್ಯಂಡ್ ಪಂಕ್ಚುವಲ್. ನಂತರ ಸಮಯದ ರಚಯಿತ, ಸಮಯಕ್ಕಿಂತ ಮೊದಲೇ ನಾನು ತಯಾರಾಗುವನು, ನನ್ನ ಆತ್ಮ ಎವರೆಡಿ. ಇದು ಈ ವಾರ ಪೂರ್ಣ ಬ್ರಾಹ್ಮಣ ಜೀವನದ ದಿನಚರ್ಯದಲ್ಲಿ ಈ ರೀತಿ ಅಳವಡಿಸ್ಕೋಬೇಕು ಅನ್ನುವ ರೂಪದಲ್ಲಿ ಸೋಮಾನವನ್ನ ಬಾಬಾ ಕೊಡ್ತಿದ್ದಾರೆ. अच्छा, ओम शांति। बरस रही है बाबा हम पे आपकी मेहरबानियाँ, प्यार में भीगे अफसाने कहती है जिंदगानियाँ। कहती है जिंदगानियाँ। सृष्टि नाटक को जान गए, दिव्य दृष्टि दी आपने तो हर पर्दे में पहचान गए। अगम निगम के भेद खुले, सृष्टि नाटक को जान गए, दिव्य दृष्टि दी आपने तो हर पर्दे में पहचान गए। पल पल आपके साथ रहूं मैं, मिट गई सब तन्हाइयाँ, प्यार में भीगे अफसाने कहती है जिंदगानियाँ।
जिंदगानियाँ। बरस रही है बाबा हम पे आपकी मेहरबानियाँ। प्यार में भीगे अफसाने कहती है